ಕಾರ್ಯಕರ್ತರಿಗೆ ಯುದ್ಧ ನಡೆದಿದೆ, ಕರ್ತವ್ಯ ನಿಭಾಯಿಸುತ್ತೇವೆ. ಜನರ ತೀರ್ಪಿಗೂ ಮೊದಲೇ ಜಿಟಿಡಿ ಜಾಮೀನು ಪಡೆದಿದ್ದೇಕೆ? ಸಿದ್ದರಾಮಯ್ಯಗೆ ಮರೆಯಲಾಗದ ಏಟು ಕೊಡ್ತಾರಾ ದೋಸ್ತಿಗಳು? ಮೈಸೂರಿನ ಮಹಾಕದನದಲ್ಲಿ ಮಿತ್ರರು ಯಾರು, ಶತ್ರುಗಳು ಯಾರು? ಇದುವೇ ಇವತ್ತಿನ ವಿಶೇಷ ಚಾಮುಂಡಿ ಯುದ್ಧ. ಚಾಮುಂಡೇಶ್ವರಿ ಸೋಲಿನ ಕಹಿಯನ್ನ ಮರೆಯೋದಿಕ್ಕೆ ಬೇಕಾಗಿ ಮೈಸೂರು ಲೋಕಸಭಾ ಕ್ಷೇತ್ರ ತನಗೇ ಬೇಕು ಅಂತ ಪಟ್ಟು ಹಿಡಿದು ಆ ಕ್ಷೇತ್ರವನ್ನು ಪಡ್ಕೊಳ್ಳುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಆದರೆ ನಿಜಕ್ಕೂ ಚಾಮುಂಡೇಶ್ವರಿಯ ಸೋಲನ್ನು ಮರೆಸುವ ರೀತಿಯಾದಂತಹ ಗೆಲುವು ದೋಸ್ತಿ ಪಕ್ಷಕ್ಕೆ ಸಿಗುತ್ತಾ ಅಥವಾ ಅದಕ್ಕೆ ದೋಸ್ತಿ ಪಕ್ಷ ನೆರವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿಯೇ ಕಾಣ್ತಾ ಇದೆ. ಯಾಕೆಂದರೆ ಮೈಸೂರಿನ ಮಹಾಕದನದಲ್ಲಿ ಶತ್ರುಗಳು ಯಾರು, ಮಿತ್ರರು ಯಾರು ಅನ್ನೋದು ಒಂದು ಗೊತ್ತಾಗದ ಸ್ಥಿತಿ ಅಂತೂ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿರೋ ರಿಪೋರ್ಟನ್ನು ಮೊದಲಿಗೆ ನೋಡೋಣ. ಚಾಮುಂಡೇಶ್ವರಿ ಯುದ್ಧ ಮುಗಿದರೂ ನಿಂತಿಲ್ಲ ಮೈಸೂರು ಮಹಾಕದನ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಜಿಟಿ ದೇವೇಗೌಡರ ನಡುವೆ 2018ರಲ್ಲಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಯುದ್ಧ ನಡೆದಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರನ್ನ ಬಗ್ಗು ಬಡಿಯಲು ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ಜೊತೆಗೆ ಸಿದ್ದು ವಿರೋಧಿಗಳೆಲ್ಲ ಒಗ್ಗೂಡಿದ್ರು. ಪರಿಣಾಮ ಸಿದ್ದರಾಮಯ್ಯ ಹೀನಾಯ ಸೋಲು ಅನುಭವಿಸಿ ಮುಖಭಂಗಕ್ಕೀಡಾಗಿದ್ರು. ಆದರೆ ಆ ಯುದ್ಧ ಮುಗಿದು ಶತ್ರುಗಳಾಗಿದ್ದವರು ಜೊತೆ ಸೇರಿ ಸರ್ಕಾರ ರಚಿಸಿದ್ರು ಮೈಸೂರಿನಲ್ಲಿ ಮಹಾಕದನ ನಿಂತಿಲ್ಲ. ಅದಕ್ಕೆ ಸಾಕ್ಷಿ ಈ ದೃಶ್ಯ. ಹೀಗೆ ಮೋದಿ ಮೋದಿ ಅಂತ ಕೂಗ್ತಾ ಇದ್ದದ್ದು ಜೆಡಿಎಸ್ ನಾಯಕರು ಕರೆದಿದ್ದ ಸಭೆಯಲ್ಲಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಿತ್ರ ಪಕ್ಷ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಬೆಂಬಲಿಸಲು ಇಂದು ಮೊದಲ ಬಾರಿಗೆ ಜೆಡಿಎಸ್ ನಾಯಕರು ಸಭೆ ಸೇರಿದ್ರು. ಅದರಲ್ಲೂ ಸಿದ್ದರಾಮಯ್ಯ ಕಡು ವಿರೋಧಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಸೇರಿದಂತೆ ಜೆಡಿಎಸ್ ನಾಯಕರೆಲ್ಲ ಸಭೆ ಸೇರಿದ್ರು. ಸಭೆಗೂ ಮೊದಲೇ ಮಾತಾಡಿದ ಜಿಟಿಡಿ, ಮೈಸೂರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಯುದ್ಧವೇ ನಡೆದಿದೆ, ಆದ್ರೆ ಈಗ ನಾವು ಮೈತ್ರಿ ಪಕ್ಷವಾಗಿ ಕರ್ತವ್ಯ ನಿಭಾಯಿಸ್ತೇವೆ ಅಂತ ಮಾರ್ಮಿಕವಾಗಿ ನುಡಿದ್ರು. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಜೆಡಿಎಸ್ಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾತಾಡಿದ್ದಾರೆ. ಈಗ ಈ ಭಾಗದಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಹೊಣೆ ಜಿಟಿಡಿ ಅವರು, ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಹೇಳಿದ್ರು ಆ ತರ ಮಾತುಗಳು ಯಾರು ಹೇಳಿದ್ರು ಕಾರ್ಯಕರ್ತರಲ್ಲಿ? ಈಗ ನೋಡಪ್ಪ, ಕೇಳಿ ಹೇಳ್ತೀನಿ. ಹಂಗಾದ್ರೆ ಇದೇ ವಿಶ್ವನಾಥ್ ಅವರು ಸೋತ್ಬಿಟ್ರಪ್ಪ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಹಂಗಾರೆ ಸಿದ್ದರಾಮಯ್ಯನವ್ರು ಹೊಣೆಯಾ? ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದು. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದನ್ನು ನಾವು ಪ್ರಾಮಾಣಿಕ ಮಾಡಬೇಕಷ್ಟೆ. ಇನ್ನು ಜೆಡಿಎಸ್ ಸಭೆಯಲ್ಲಿ ಎಂಎಲ್ಸಿ ಮರಿತಿಬ್ಬೇಗೌಡ ಮಾತಾಡ್ತಿರುವಾಗ ಜೆಡಿಎಸ್ ಕಾರ್ಯಕರ್ತರು ಮೋದಿ ಮೋದಿ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಮಂಡ್ಯದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷೇತರ ಅಭ್ಯರ್ಥಿ ಬೆಂಬಲಕ್ಕೆ ನಿಂತಿದ್ದಾರೆ. ಇಲ್ಲಿ ನಾವ್ಯಾಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅಂತ ಜೆಡಿಎಸ್ ನಾಯಕರನ್ನೇ ಪ್ರಶ್ನಿಸಿದ್ರು. ಕೊನೆಗೆ ಕಾರ್ಯಕರ್ತರನ್ನ ಸಮಾಧಾನಿಸಲು ಜಿಟಿ ದೇವೇಗೌಡರೇ ವೇದಿಕೆಯಿಂದ ಕೆಳಗಿಳಿದು ಬರಬೇಕಾಯಿತು. ಮೈತ್ರಿ ಸರ್ಕಾರ ಇರೋದ್ರಿಂದ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕಿದೆ ಅಂತ ಕಾರ್ಯಕರ್ತರಿಗೆ ಸಮಾಧಾನ ಹೇಳಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಹೀಗಾಗಿ ಮೈತ್ರಿ ಸರ್ಕಾರ ಉಳಿಯಲು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕಿದೆ ಅಂತ ಜಿಟಿಡಿ ಹೇಳಿಕೊಂಡ್ರು. ಅಷ್ಟೇ ಅಲ್ಲದೆ ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಸೋತ್ರೆ ಆಗ ಅದು ಎಲ್ಲರ ಜವಾಬ್ದಾರಿಯಾಗುತ್ತೆ ಅಂತ ಈಗಲೇ ಜಾಮೀನು ತಗೊಂಡ್ರು. ಮೊದಲನೇ ಸಭೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಮಾಡಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ನೋವು ಏನಿದೆ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತಕ್ಕಂಥ ಪ್ರಸ್ತಾಪ, ಅವ್ರ ನೋವು, ಅವ್ರ ಸಂಕಟವನ್ನು ವ್ಯಕ್ತಪಡಿಸಿದರು. ಅದನ್ನು ಸ್ವಲ್ಪ ಜೋರು ಧ್ವನಿಯಿಂದ ಟಿ ವಿಗಳಿದ್ದರಿಂದ ಅವ್ರು ನೇರವಾಗಿ ಹೇಳಿದರು, ನಮ್ಮ ಬಸ್ಸು ಸೀಜ್ ಆಗಿದೆ, ನಮ್ಗೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ, ಇನ್ನೂ ಪೊಲೀಸ್ ಸ್ಟೇಷನ್ ತಿರುಗ್ತಾ ಇದ್ದೀವಿ, ಮಂಡ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಅವರು ನಿಖಿಲ್ ವಿರುದ್ಧ ಮಾಡ್ತಾಯಿದ್ದಾರೆ,
ನಾವ್ಯಾಕೆ ಮಾಡಬೇಕು? ಈ ರೀತಿ ಪ್ರಶ್ನೆಗಳನ್ನು ಸುರಿಮಳೆಗಳನ್ನು ಅವರು ಸುರಿದದ್ದು ನಿಮಗೆಲ್ಲ ಗೊತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವೇ ಹೊಣೆಗಾರ ಆಗ್ತೀರಿ ಸೋತ್ರ ವಿಜಯಶಂಕರ್ ಅವರು ಅಂತ ಹೇಳಿದಾಗ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು, ಶ್ರೀನಿವಾಸ್ ಪ್ರಸಾದ್ ಅವರು ಉಸ್ತುವಾರಿ ಸಚಿವರಿದ್ದರು, ಮಹದೇವಪ್ಪ ಮಂತ್ರಿ ಇದ್ದರು, ಸೋಮಶೇಖರ್ ಇದ್ದರು ಶಾಸಕರು, ವಾಸು ಅವರು ಶಾಸಕರಿದ್ದರು, ತನ್ವೀರ್ ಸೇಠ್ ಶಾಸಕರಿದ್ದರು, ಮಂಜುನಾಥ್ ಶಾಸಕರಿದ್ದರು, ವೆಂಕಟೇಶ್ ಶಾಸಕರಿದ್ದರು. ಇವರೆಲ್ಲ ಇದ್ದಾಗಲೂ ಕೂಡ ವಿಶ್ವನಾಥ್ ಅವ್ರು ಸೋತರು. ಅದಕ್ಕೆ ಮುಖ್ಯಮಂತ್ರಿ ಹೊಣೆ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾವೆಲ್ಲರೂ ಹೊಣೆಗಾರರು, ಮುಖಂಡರುಗಳು ಏನಿದ್ದೀವಿ, ಕಾಂಗ್ರೆಸ್ ಇರಲಿ JDS ಇರಲಿ, ಎಲ್ಲರೂ ಕೂಡ ಸೋತ್ರೆ ಹೊಣೆಗಾರರಾಗ್ತೀವಿ. ಹಾಗಿದ್ರೂ ಕಾರ್ಯಕರ್ತರ ನಡುವೆ ಗೊಂದಲ ಇರೋದ್ರಿಂದ ಅದೆಲ್ಲವನ್ನೂ ನಿಭಾಯಿಸೋದಕ್ಕೆ GT ದೇವೇಗೌಡರ ಜೊತೆ ಸೇರಿ ಸುದ್ದಿಗೋಷ್ಠಿ ನಡೆಸೋದಾಗಿ ಮಾಜಿ CM ಸಿದ್ದರಾಮಯ್ಯ ಹೇಳಿದರು. ಅವರೆಲ್ಲರೂ ಕೂಡ 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. 7ನೇ ತಾರೀಕು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ಒಟ್ನಲ್ಲಿ ನೆನೆ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ JDSಗೆ ಬೆಂಬಲ ನೀಡಬೇಕು ಅಂತ ಹೇಳಿದಾಗ ಮೋದಿ ಘೋಷಣೆ ಕೇಳಿ ಬಂದಿತ್ತು. ಅದು ಕಾಂಗ್ರೆಸ್ ಬೆಂಬಲಿಸುವಂತೆ JDS ನಾಯಕರು ಕರೆ ಕೊಟ್ಟಾಗ ಪ್ರತಿಧ್ವನಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ನಡೀತಿರೋ ಲೋಕಸಭಾ ಮಹಾಕದನದಲ್ಲಿ ದೋಸ್ತಿಗಳು ಯಾರು, ದುಶ್ಮನಗಳು ಯಾರು ಅನ್ನೋದೇ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣವಾಗಿರೋದಂತೂ ಸತ್ಯ. ಬೆಂಗಳೂರಿನಿಂದ ಪ್ರಸನ್ನ ಜೊತೆ ದಿಲೀಪ್, TV9 ಮೈಸೂರು. ಮೈಸೂರು ಭಾಗದಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ, ದೋಸ್ತಿಗಳಲ್ಲಿ ನಿಜವಾದಂತಹ ದೋಸ್ತಿಗಳು ಯಾರು, ನಿಜವಾದಂತಹ ಮಿತ್ರರು ಯಾರು, ನಿಜವಾದ ಶತ್ರುಗಳು ಯಾರು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕೆ. ಯಾಕೆಂದರೆ ಸಭೆ ಕರೆದಿದ್ದಾರೆ, ಬೆಂಬಲ ಕೊಡಿ ಅಂತಾರೆ, ನೀವು ಬೆಂಬಲ ಕೊಡಿ ಅಂತ ಹೇಳ್ತಾ ಇದ್ದಾಗೇನೆ ಮಂಡ್ಯದ ಕಡೆಗೆ ತೋರಿಸ್ತಾರೆ ಮೈಸೂರಿನ JDS ಕಾರ್ಯಕರ್ತರು. ಬಹುಶಃ ನಿನ್ನೆ ನಾವು ಹಾಸನದಲ್ಲಿ ನೋಡಿದ್ವಿ, ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೀವು JDSಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇದ್ದಂತೆ ಅವರು ಕೂಡ BJP ಕಡೆಗೆ ಬೆರಳು ತೋರಿಸ್ತಾರೆ, ಮೋದಿ ಅಂತೇಳಿ ಕೂಗುವಂತಹ ಪರಿಸ್ಥಿತಿ ಕೂಡ ನಿನ್ನೆ ನಿರ್ಮಾಣ ಆಗಿತ್ತು. ಹಾಗೆ ಇದೆಲ್ಲವೂ ಕೂಡ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ, ಮತ್ತು ಚಾಮುಂಡಿ ಯುದ್ಧವನ್ನು ಇನ್ನೂ ಕೂಡ ಮರೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, 2ನೇ ಸುತ್ತಿನ ಯುದ್ಧವೂ ಕೂಡ ಬಹುಶಃ ದೋಸ್ತಿಯಾಗಿಯೇ ಸಾಗುತ್ತಾ ಇದು ಅನ್ನುವಂಥ ಒಂದು ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇರುತ್ತೆ. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ MD ಲಕ್ಷ್ಮೀನಾರಾಯಣ ಅವರ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಪ್ರಸನ್ನ ಕುಮಾರ್ ಅವರ ಜೊತೆಗೆ ಜಾಯ್ನ್ ಆಗಿದ್ದಾರೆ. BJPಯ ರಾಜ್ಯ ಘಟಕದ ವಕ್ತಾರರಾಗಿರುವ ಗೋ ಮಧುಸೂದನ್ ಅವರು ಮೈಸೂರು ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. CM ರಾಜಕೀಯ ಕಾರ್ಯದರ್ಶಿಗಳಾಗಿರುವ NH ಕೋನ್ ರೆಡ್ಡಿ ಅವರ ಜೊತೆಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಸಹಾಯಕ ಸಂಪಾದಕರಾಗಿರುವ K ಶಿವಕುಮಾರ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕೋನ್ ರೆಡ್ಡಿ ಅವರೇ, ಬಹುಶಃ ಮೈಸೂರಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ, ಹೌದು ಇವತ್ತು ಕೊನೆಗೂ JDS ನಾಯಕರು ಪುರುಸೊತ್ತು ಮಾಡಿಕೊಂಡು ಇವತ್ತೊಂದು ಸಭೆ ನಡೆಸಿದ್ದಾರೆ. ಎಲೆಕ್ಷನ್ ಘೋಷಣೆಯಾಗಿ ನಾಮಪತ್ರ ಸಲ್ಲಿಕೆಯಾಗಿ ಇಷ್ಟೆಲ್ಲ ಆದ ನಂತರ ಇವತ್ತೊಂದು ಸಭೆ ಅಂತೂ ನಡೆದಿದೆ. ಆದರೆ ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಮಂಡ್ಯದಲ್ಲಿ ಕಾಂಗ್ರೆಸ್ನವರು ನಿಖಿಲ್ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಇಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಬಹುಶಃ ಈ ಸಮಸ್ಯೆ ಹಂಗಾದ್ರೆ ಹೆಂಗ್ ಬಗೆಹರಿಯುತ್ತೆ ಅಂತ ನೋಡಿ. ಇಡೀ ರಾಜ್ಯದಲ್ಲಿ 21 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ, 7 ಸ್ಥಾನಗಳನ್ನು JDS ಪಾರ್ಟಿಗೆ ನೀಡಲಾಗಿದೆ. ಇವತ್ತು ಒಂದಕ್ಕೊಂದು ಮೈತ್ರಿ ಆದ ನಂತರ ಇಂಥ ಸಣ್ಣ ಪುಟ್ಟ ಘಟನೆಗಳು, ಈಗ ಚಾಮುಂಡೇಶ್ವರಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರು, ಅವ್ರ ವಿರುದ್ಧ GT ದೇವೇಗೌಡರು ಯುದ್ಧ ಮಾಡಿ ಗೆದ್ದರು. ಹಿಂಗೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆ ಇಮಿಡಿಯೇಟಾಗಿ ಬಂದ ಮಾಡಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಈಗ ಸನ್ಮಾನ್ಯ GT ದೇವೇಗೌಡರ ನೇತೃತ್ವದಲ್ಲಿ ಸಭೆ ಆಗಿದೆ. ಕಾರ್ಯಕರ್ತರಿಗೆ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಯಾರ. ಇಲ್ಲಿ ಮಂಡ್ಯದೊಳಗೆ ಕಾಂಗ್ರೆಸ್ ಪಾರ್ಟಿಯವ್ರು ಹಿಂಗೆ ಮಾಡ್ತಾರೆ ಅನ್ನುವಂಥ ಭಾವನೆ ಕಾರ್ಯಕರ್ತರಲ್ಲಿ ಸಜ್ಜಿಕದೆ. ಇವತ್ತು ನಿಖಿಲ್ ಗೌಡರು ಗೆಲ್ತಾರಂತಿಕೊಂಡು ಗೊತ್ತಾದರೂ ಕೂಡ ಎಲ್ಲೇ ವ್ಯವಸ್ಥೆ ಇದ್ರೂ ಕೂಡ ಅದು ಸುಳ್ಳು ಪ್ರಚಾರಗಳು ನಡೀತಾ ಇದೆ. ಇವತ್ತು 100% ನಿಖಿಲ್ ಗೌಡರು ಗೆಲ್ತಾರೆ. ಅಂಥ ವಿಚಾರದಲ್ಲಿ ಸ್ವಲ್ಪ ಆಕ್ರೋಶ ಆಗಿ ಕಾರ್ಯಕರ್ತರು ಮಾತಾಡೋದಾಗ, ನಾವು JDS ಸಭೆ ಕರೆದಾಗ ಅವ್ರು ಮಾತಾಡುವಂಥ ಸ್ವತಂತ್ರ ಇರ್ತೈತಿ. ಅಲ್ಟಿಮೇಟ್ಲಿ ಸರಿ ಮಾಡ್ತಕ್ಕಂಥ ಜವಾಬ್ದಾರಿನ GT ದೇವೇಗೌಡರು ತೆಗೆದುಕೋತಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ಇವತ್ತು ಅಲ್ಲೇ ಶಂಕರ್ ಅವರು ಏನದಲ್ಲ, ವಿಜಯಶಂಕರ್ ಅವರು 100% ಅವ್ರು ಗೆಲ್ಲಿಸಕ್ಕೆ ಪ್ರಯತ್ನ ಮಾಡ್ತೇವೆ. ಖಂಡಿತ ಕೋರ್ನೆಡೆಯವರು ಜಸ್ಟ್ ಮಾತಾಡ್ತೀನಿ. ಲಕ್ಷ್ಮೀನಾರಾಯಣ ಅವರೇ, ಹೌದು ಗೆಲ್ಲಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ, ನೀವು ಕೂಡ ಗೆಲ್ಲಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಮಾತುಗಳನ್ನು, ನಾಯಕರುಗಳ ಮಾತುಗಳನ್ನು ಕಾರ್ಯಕರ್ತರು ಕೇಳಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗೆಲ್ಲಿಸೋಕ್ಕಾಗತ್ತೆ? ಇಲ್ಲ ನೋಡಿ, ಮೊದಲಿಂದಲೂ ಕೂಡ ಈ ಮೈತ್ರಿ ಪಕ್ಷದಲ್ಲಿ ಗೊಂದಲ ಅಂತಕ್ಕಂಥದ್ದನ್ನು ಚುನಾವಣಾ ಪೂರ್ವದಲ್ಲೇ ಇದ್ದಂಥ ಸಂದರ್ಭದಲ್ಲಿ
ಅವೆಲ್ಲವೂ ಕೂಡ ಸಮರ್ಪಕವಾಗಿ ಆಯಾ ಜಿಲ್ಲಾ ಮಂತ್ರಿಗಳು ಸರಿತೂಗಿಸ್ಕೊಂಡು ಕಾರ್ಯಕರ್ತನ ಮನಸ್ಸನ್ನು ಒಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ನಾಯಕರು ಈಗಾಗಲೇ ತಿಳುವಳಿಕೆ ಹೇಳಿರ್ತಕ್ಕಂಥದ್ದು. ಆ ದೃಷ್ಟಿನಲ್ಲಿ ಏನಿವತ್ತು ಕಾಂಗ್ರೆಸ್ ಪಕ್ಷದಿಂದ 21 ಮತ್ತು JDS ಪಕ್ಷದಿಂದ 7 ಸೀಟು ಹೊಂದಾಣಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಮತ್ತು ಮಂಡ್ಯ ಒಂದು 2 ಕ್ಷೇತ್ರಗಳಲ್ಲಿ ಗೊಂದಲವನ್ನು ಅಲ್ಲಿರ್ತಕ್ಕಂಥ ಲೋಕಲ್ ಕಾರ್ಯಕರ್ತರುಗಳು ಮಾಡ್ತಾ ಇರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಅದರಿಂದ ಈಗಾಗಲೇ ನಮ್ಮ ಪಕ್ಷದ ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಗಮನಕ್ಕೂ ತರಲಾಗಿದೆ. ಮತ್ತು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ವಿಷಯನ ಮೊನ್ನೆ ತುಮಕೂರಿಗೆ ಸನ್ಮಾನ್ಯ ದೇವೇಗೌಡರು ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ಕೂಡ ತರಲಾಗಿದೆ. ಸೊ ನಾಳೆ ಕೂತು ಇದೆಲ್ಲದನ್ನು ಕೂಡ ಬಗೆಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಒಂದು ಸಣ್ಣ ಪುಟ್ಟ ಗೊಂದಲಗಳನ್ನ ನಾಳೆ ನಾಡೋದ್ರಲ್ಲಿ ತೀರ್ಮಾನ ಮಾಡಿ ಮುಂದಿನ ಚುನಾವಣೆಯಲ್ಲಿ ಯಶಸ್ಸು ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಎಸ್ ಮಧುಸೂದನ್ ಅವರೇ, ಈ ಸಣ್ಣ ಪುಟ್ಟ ಗೊಂದಲಗಳನ್ನು ನಾವು ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ಕೊಂಡು ಎರಡೂ ಕಡೆಯವರು ಹೇಳ್ತಾರೆ. ಆದರೆ ನಿಜಕ್ಕೂ ಅಸಲಿಗೆ ಇಲ್ಲಿ ಯಾರು ಮಿತ್ರರಾಗಿರುವಂಥದ್ದು ಅಂತ? ಅಲ್ಲ, ಇದು 50 ವರ್ಷಗಳ ಕಾಲ ಒಬ್ಬರಿಗಿನ್ನೊಬ್ಬರು ಪರಸ್ಪರ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಪಕ್ಷಗಳಿದು. 1969ನೇ ಇಸ್ವಿಯಿಂದ ಹಿಡಿದು 2018ರವರೆಗೆ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪಕ್ಷಗಳು ಒಂದರ ಮೇಲೆ ಒಂದು. ಅವತ್ತು ಸಂಸ್ಥಾ ಕಾಂಗ್ರೆಸ್, ಆಡಳಿತ ಕಾಂಗ್ರೆಸ್ ಇಂದ ಶುರುವಾದಂಥದ್ದು. ಆಮೇಲೆ ಜನತಾ ಪಾರ್ಟಿ, ಜನತಾದಳ, JDU, JDS ಆಗಿ ಎಲ್ಲ ಮುಂದುವರ್ಕೊಂಡು ಬಂದಿರುವಂಥದ್ದು. ಅದೇ ಪಳಿಯುಳಿಕೆಗಳಿದೆಲ್ಲದೂ. ಹಾಗಾಗಿ ಅಷ್ಟು ಸುಲಭಕ್ಕೆ ಇವರು ಮೇಲ್ಗಡೆ ಏನೋ ಮಾಡಿಬಿಡ್ತೀವಿ, ಮೇಲ್ಗಡೆ ಟಿಂಚರ್ ಹಚ್ಚಿಬಿಡ್ತು ಅಂತಂದ್ರೆ ಒಳಗಡೆ ಕ್ಯಾನ್ಸರ್ ಹೊರಟೋಗ್ಬಿಡುತ್ತೆ ಅಂತ ಅನ್ನೋ ಕಾರಣ ಇಲ್ಲ. ಇವರಿಬ್ಬರ ನಡುವೆನೂ ಸಹ ವೈಯಕ್ತಿಕವಾದಂಥ ದ್ವೇಷ ಇದೆ. ಇಟ್ ಈಸ್ ಪರ್ಕುಲೇಟೆಡ್, ಕೆಳಗಡೆ ತನಕ ಪರ್ಕುಲೇಟ್ ಆಗಿದೆ. ಮತ್ತೆ ಬೇಕೋ ಬೇಡವೋ 2006ರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಚುನಾವಣೆ ನಡೀತು, ಅವರು ಜನತಾದಳವನ್ನು ಬಿಟ್ಟು ಅಹಿಂದ ಲೆಕ್ಕ ಇಟ್ಕೊಂಡು ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಮೈಸೂರಿನ ಇದೇ ಚಾಮುಂಡೇಶ್ವರಿ ಚುನಾವಣೆ ಏನು ನಡೀತು, ಆ ಚುನಾವಣೆಯಿಂದ ಈ ಇಬ್ಬರ ನಡುವೆ ಇದ್ದಂಥದ್ದು ದ್ವೇಷ, ಅದು ಒಂದು ಕಡೆ ದೇವೇಗೌಡರು ಮತ್ತು ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ಅದು 2 ಜಾತಿಗಳ ನಡುವಿನ ದ್ವೇಷವಾಗಿ ಮುಂದುವರೆದು ಬಿಟ್ಟಿದೆ. ಇದು ಒಂದು ಕಡೆ ಒಕ್ಕಲಿಗರು ಮತ್ತು ಇನ್ನೊಂದು ಕಡೆ ಕುರುಬರು. ಹಾಗಾಗಿ ಅಷ್ಟು ಸುಲಭವಾಗಿ ಇದು ಜಾತಿಗಳಲ್ಲಿ ಪರ್ಕುಲೇಟ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಅಷ್ಟು ಸುಲಭಕ್ಕೆ ಇದು ಬಗೆಹರಿಯುತ್ತೆ ಅಂತ ನಮಗನ್ಸಲ್ಲ. ಇದು ಮೈಸೂರಿನಲ್ಲಿ ಇವತ್ತೇನು ನಡೆದಿದೆ, ಇದು ಮಂಡ್ಯದಲ್ಲೂ ಇದೆ, ಒಂದು ಕಡೆ ಹಾಸನದಲ್ಲೂ ಇದೆ, ಇನ್ನೊಂದು ಕಡೆ ತುಮಕೂರಿನಲ್ಲೂ ಇದೆ. ಇದು ಪರ್ಕುಲೇಟ್ ಎಲ್ಲಿ ತನಕ ಆಗುತ್ತೆ ಅಂತಂದ್ರೆ ಈ ಭಾಗದ ಈ 2 ಜಾತಿಗಳ ನಡುವಿನ ಸಂಘರ್ಷ ಇದು ದಾವಣಗೆರೆ ತನಕ ಇದು ಪರ್ಕುಲೇಟ್ ಆಗುತ್ತೆ ಇಡೀ ಸಾಧಾರಣ ಕರ್ನಾಟಕ. ಖಂಡಿತ ಮಧುಸೂದನ್ ಅವರು, ಜಸ್ಟ್ ನನ್ನ ಜೊತೆಗೆ ಮತ್ತೆ ಮಾತಾಡ್ತೀನಿ. ಇಲ್ಲಿ ಬಿಜೆಪಿ ಇದನ್ನ ವಿಶ್ಲೇಷಣೆ ಮಾಡುವಂತಹ ರೀತಿ ಒಂದು ಕಡೆ, ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು JDS ನಡೆದಿಲ್ಲ, ಅದನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡ್ತಾರೆ ನಿಜ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ, JDS ಕಾರ್ಯಕರ್ತರಿಗೆ ಹೇಳ್ತಾರೆ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಇದು ಯಾವ ರೀತಿಯಾದಂತಹ ಹಾಗಾದ್ರೆ ಮಾತುಗಳು ವ್ಯಕ್ತವಾಗ್ತಿರೋದು? ಯಾಕೆ ಹಾಗಾದ್ರೆ ಈ ಸಭೆಗಳಲ್ಲಿ ಯಾಕೆ ಇಂತಹ ಮಾತುಗಳು ವ್ಯಕ್ತವಾಗಿರೋದು? ಯಾಕೆ ನಿನ್ನೆ ಹಾಸನದಲ್ಲಿ, ಇವತ್ತು ಮೈಸೂರಲ್ಲಿ ಯಾಕೆ ಇಂತಹ ಮಾತುಗಳು ಹಾಗಾದ್ರೆ ವ್ಯಕ್ತವಾಗಿ? ಇಲ್ಲಿ ಲಕ್ಷ್ಮೀನಾರಾಯಣ ಅವರೇ, ಈಗ ನೀವು ಹೇಳ್ತಾ ಇದ್ರಿ ಇಲ್ಲ ಇದೆಲ್ಲ ಸಮಸ್ಯೆ ಇದೆ, ಹೌದು ಅದನ್ನು ಒಪ್ಕೊಳ್ತಾರೆ, ಅದು ಸರಿಪಡಿಸ್ತೀವಿ ಅಂತ ಹೇಳ್ಕೊಂಡು, ಆದ್ರೆ ಯಾಕೆ ಬಿಜೆಪಿ ಹೆಸರನ್ನ ಯಾಕೆ ತೆಗೆದುಕೊಳ್ತಾರೆ ನಿಮ್ಮ ಕಾರ್ಯಕರ್ತರು? ಹಾಗಾದ್ರೆ ನಿನ್ನೆ ಶ್ರವಣಬೆಳಗೊಳದಲ್ಲಿ ಕಾಂಗ್ರೆಸ್ನವರು ಸಭೆ ನಡೆಸಿದ್ರು, ಅಲ್ಲಿ ಬಿಜೆಪಿಗೆ ನಾವು ಓಟ್ ಹಾಕ್ತೀವಿ ಅನ್ನೋದನ್ನ ಹೇಳ್ತಾರೆ, JDSಗೆ ಓಟ್ ಹಾಕಿ ಅಂತ ಹೇಳಿದ್ರೆ. ಇವತ್ತು ಮೈಸೂರಲ್ಲಿ JDSನವರು ಸಭೆ ನಡೆಸ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿ ಅಂದ್ರೆ ಇಲ್ಲ ನಾವು ಬಿಜೆಪಿಗೆ ಹಾಕ್ತೀವಿ. ಅದ್ಯಾಕೆ ಅಂತ ಆ ಧ್ವನಿ ಯಾಕೆ ಬರುತ್ತೆ ಹಾಗಾದ್ರೆ ನಿಮ್ಮ ಕಾರ್ಯಕರ್ತರಿಂದ? ಇಲ್ಲಿ ಒಂದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಬೇರೆ ಆಲ್ಟರ್ನೇಟ್ ಪಾರ್ಟಿನೇ ಇಲ್ವಲ್ಲ ಕರ್ನಾಟಕದಲ್ಲಿ. ಈಗ JDS, ಕಾಂಗ್ರೆಸ್ಸು, BJP ಇದ್ದಿದ್ದು. ಸೊ ಇದ್ರಲ್ಲಿ ಏನಾಯಿತು ಅಂತಂದರೆ ಕಾಂಗ್ರೆಸ್ಸು ಮತ್ತು ಜಾತ್ಯತೀತ ಜನತಾದಳ ಒಂದಾಗಿ ಈಗ ಮೈತ್ರಿ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಆಲ್ಟರ್ನೇಟ್ ಉಳ್ಕೊಂಡಿರ್ತಕ್ಕಂಥದ್ದು ಒಂದೇ ವಿರೋಧ ಪಕ್ಷ BJP ಇರ್ತಕ್ಕಂಥದ್ದು. ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬೇರೆ ಪಾರ್ಟಿನೇ ಉಳ್ಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ಸಿಟ್ಟನ್ನು ಈ ರೂಪದಲ್ಲಿ ತೀರಿಸಿ ನಾವು ಅಕಸ್ಮಾತ್ ನೀವೇನಾದರೂ ಕೂಡ ಮೈಸೂರಿನಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಮಂಡ್ಯದಲ್ಲಿ ಹೆಚ್ಚು ಕಡಿಮೆ ಮಾಡ್ತೀವಿ, ಮಂಡ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಾಳೆ ತುಮಕೂರಿನಲ್ಲಿ ಹೆಚ್ಚು ಕಡಿಮೆ ಮಾಡ್ತೀವಿ, ತುಮಕೂರಿನಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಹಾಸನಲ್ಲಿ ಹೆಚ್ಚು ಕಡಿಮೆ ಮಾಡ್ತೀವಿ. ಹೆಚ್ಚು ಕಮ್ಮಿ ಅಂತಕ್ಕಂಥದ್ದು ಮಾತಾಡೋ ಬದಲು BJP ಅಂತಕ್ಕಂಥ ಮಾತು ಅವ್ರ ಬಾಯಿಂದ ಇರ್ತಕ್ಕಂಥದ್ದು. ಅದು ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ BJPಗೆ ಯಾವ ಕಾರಣಕ್ಕೂ JDSನವರು ಓಟ್ ಹಾಕೋದಿಲ್ಲ, ಕಾಂಗ್ರೆಸ್ನವರು ಓಟ್ ಹಾಕೋದಿಲ್ಲ. ಲಕ್ಷ್ಮೀನಾರಾಯಣ ಅವರೇ, ಆದರೆ ಶಿವಕುಮಾರ್ ಅವರೇ, ತಾವು ಈ ಮಾತನ್ನು ಒಪ್ಕೊಳ್ತೀರಾ? ಕೇವಲ ಇದು ಮಾತಿಗಾಗಿ ಮಾತ್ರನೇ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ, ಯಾಕಂದ್ರೆ ಹೇಳ್ಕೊಳ್ಳೋದಕ್ಕೆ ಬೇರೆ ಯಾವ್ದು ಪಕ್ಷ ಇಲ್ಲ, ಹಾಗಾಗಿ BJP ಹೆಸರನ್ನು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಈ ರೀತಿಯಾಗಿ ಕಾಣುತ್ತಾ ಗ್ರೌಂಡ್ ರಿಯಾಲಿಟಿಯಲ್ಲಿ? ಇಲ್ಲ,
ಗ್ರೌಂಡ್ ರಿಯಾಲಿಟಿ ಈಸ್ ಸಮಥಿಂಗ್ ಡಿಫ್ರೆಂಟ್. ಯಾಕಂತಂದರೆ ಮಧುಸೂದನ್ ಅವರು 2006 ಎಲೆಕ್ಷನ್ಸ್ನ ರೀಕಾಲ್ ಮಾಡಿದ್ರು. ಅದೇ ಥರ 2018 ಚುನಾವಣೆ ನಿಮ್ಗೆ ಹೇಳ್ತೇನೆ. 2018 ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೀಕೆಸ್ಟ್ BJP ಕ್ಯಾಂಡಿಡೇಟ್ನ ಹಾಕಿದ್ರು. ಯಾಕಂತಂದರೆ JDSಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು. ಅದೇ ಥರ ಎಲ್ಲ ಒಂದು KR ನಗರ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಇಂಥ ಕಡೆ ಎಲ್ಲಿ BJP ವೀಕ್ ಆಗಿತ್ತು ಅಲ್ಲಿ ದೇ ಸಾ ದಟ್ ದಿ BJP ವೋಟ್ಸ್ ವರ್ ಟ್ರಾನ್ಸ್ಫರ್ ಟು JDS ಕ್ಯಾಂಡಿಡೇಟ್ಸ್. ಯಾಕಂದರೆ ಆವತ್ತು ಅವರ ಅಲ್ಲಿ ಒಂದು ಟ್ಯಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಈ ಚುನಾವಣೆಯಲ್ಲಿ. ಹಂಗಾಗಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ ಒಂದು ಚುನಾವಣೆ ಆದ ನಂತರ ದೇವೇಗೌಡರು ಮನೆಗೆ ಈ ಥರ ಕಾಂಗ್ರೆಸ್ನವರೇ ಹೋಗಿ ಅಧಿಕಾರ ಕೊಡ್ತಾರೆ ಅಂತ ಯಾರೂ ಗೊತ್ತಿರಲಿಲ್ಲ. ಅದೊಂದು ಸರ್ಪ್ರೈಸ್ ಆದರೆ ನಾವು ನೆಕ್ಸ್ಟ್ ಎಲೆಕ್ಷನ್ಸ್ನ ನಾವು ಫೈಟ್ ಮಾಡ್ತೀವಿ ಜೊತೆಯಲ್ಲಿ ಅಂತ ವೇಣುಗೋಪಾಲ್ ಅವರು ಅನೌನ್ಸ್ ಮಾಡಿಬಿಟ್ರು. ಬಟ್ ಇವ್ರು ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣ ಹೇಳ್ತಾರೆ, ಬಗೆಹರಿತಿದೆ ಈ ಸಮಸ್ಯೆ, ಇದೇನಿದ್ರು ಆ ಮಟ್ಟಕ್ಕೆ ಹೋಗೋದಿಲ್ಲ, ಯಾರಿಗೂ ಓಟ್ ಹಾಕೋದಿಲ್ಲ, ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಾನು ಹೇಳಬೇಕು, 8 ತಿಂಗಳು 9 ತಿಂಗಳು ಹನಿಮೂನ್ ಪೀರಿಯಡ್ ಇತ್ತು ಸಿದ್ದರಾಮಯ್ಯವ್ರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೆ. ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಎರಡು ಪಕ್ಷದವ್ರನ್ನ ಇವ್ರನ್ನ ಒಂದು ಹಾರ್ಮೋನಿಯಸ್ ಆಗಿ ನಡೆಸ್ಕೊಬೇಕು, ನಾವು ಮುಂದಕ್ಕೆ ಚುನಾವಣೆ ಬರುತ್ತೆ ಅಂತ ಒಂದು ಕನ್ಫ್ಯೂಷನ್ ಇತ್ತು ಅವರಲ್ಲಿ. ಇದು ಭಾಳ ದಿನ ನಡೆಯೋದಿಲ್ಲ ಸರ್ಕಾರ, ಯಾವಾಗ ಹೋಗುತ್ತೋ ಅಂತ ಯಾರೂ ಈ ಪ್ರಯತ್ನ ಪಡಲಿಲ್ಲ. ಈ ಪ್ರಯತ್ನ ಪಡೆದ ಏನು 8 ತಿಂಗಳು 9 ತಿಂಗಳು ತಳ್ಕೊಂಡೋದ್ರು ಸಿದ್ದರಾಮಯ್ಯವರು ಮತ್ತು ಕುಮಾರಸ್ವಾಮಿ ಅವರು, ಅದರ ಪರಿಣಾಮ ಇವತ್ತು ಎದುರಿಸ್ತಾ ಇರೋದು. ಯಾಕಂತಂದ್ರೆ ಇವತ್ತು ಒಂದು ಕಂಪಲ್ಷನ್ ಇದೆ. ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಸರ್ವೈವಲ್ ಆಗಿ ಉಳಿಬೇಕು ಅಂತಂದ್ರೆ, ರಾಹುಲ್ ಗಾಂಧಿ ಗೌರವ ಉಳಿಬೇಕಾದ್ರೆ ಇವರಿಬ್ರು ಒಂದಾಗಬೇಕು ಅನ್ನೋದನ್ನ ಇವ್ರು ಹೇಳ್ಬೇಕಾಗಿತ್ತು. ಇವರು ಹೇಳದೆ ಯಾವಾಗ ಟೈಮ್ನ ಇವರು ಯಾವಾಗ ಬೈ ಮಾಡ್ತಾ ಇದ್ರು, ಅದಕ್ಕೆ ಇವತ್ತು ಈ ಸಮನ್ವಯತೆ ಬರಕ್ಕೆ ಸಾಧ್ಯನೇ ಆಗಿಲ್ಲ ಇವತ್ತು ಮೈಸೂರಲ್ಲಿ. ಆದರೆ ಇವ್ರು ಅನ್ಕೊಂಡಷ್ಟು ಸಲೀಸಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ಮಧುಸೂದನ್ ಅವರು ಹೇಳ್ದಂಗೆ ಸ್ವಲ್ಪ ಭಾಳ ಡೀಪ್ ರೂಟೆಡ್ ಆಗಿ ಹೋಗಿದೆ ಇದನ್ನು ಯಾವ ಮಟ್ಟಕ್ಕೆ ಇವತ್ತು ಹೆಲ್ಪ್ಲೆಸ್ ಆಗಿದ್ದಾರೆ. ಇವತ್ತು ಸಾರಾ ಮಹೇಶ್ ಇರ್ಬೋದು, ಇಲ್ಲ GT ದೇವೇಗೌಡರು, ಅವರು ಕಾರ್ಯಕರ್ತರನ್ನ ಬಿಟ್ಟು ಅವ್ರ ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ. ಅವರು ಕಾರ್ಯಕರ್ತರನ್ನ ಬಿಟ್ಟು ಇಲ್ಲ ಪಕ್ಷದ ನಾಯಕರು ಹೇಳೋದನ್ನ ಕೇಳೋ ಸ್ಥಿತಿಯಲ್ಲೂ ಇಲ್ಲ. ಈ ಥರದ ಒಂದು ಕನ್ಫ್ಯೂಷನ್ನು ಈ 8-9 ತಿಂಗಳು ಇವ್ರು ಏನು ಆರಾಮಾಗಿ ತಗೊಂಡು ಹೋದ್ರು. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು, ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು, ಮೊನ್ನೆ ನಡೆದಂತ ಬೈ ಎಲೆಕ್ಷನ್ಸ್ ಇರ್ಬೋದು, ನಗರ ಪಾಲಿಕೆ ಅದನ್ನ ಅಲ್ಲಿ ಅವ್ರು ಮಾಡಿದ್ದ ಲ್ಯಾಪ್ಸಸ್ ಇವತ್ತು ಅದರ ಪರಿಣಾಮ ಇವತ್ತು ಎದುರಿಸ್ತಾ ಇದ್ದಾರೆ. ಖಂಡಿತ ಶಿವಕುಮಾರ್ ಅವರ ಜಸ್ಟ್ ನನ್ನ ಜೊತೆಗೆ ಮಾತಾಡ್ತೀನಿ. ಕೋನ್ರೆಡ್ಡಿ ಅವರೇ, ಬಹುಶಃ ಹನಿಮೂನ್ ಪೀರಿಯಡ್ ಸರ್ಕಾರ, ಹನಿಮೂನ್ ಪೀರಿಯಡ್ ನಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಳೋದ್ರಲ್ಲೇ ಬಹುಶಃ ಹೆಚ್ಚು ಯೋಚನೆ ಮಾಡ್ತಾ ಕೂತಿದ್ರಿ. ಹಾಗಾಗಿ ಬಹುಶಃ ಕಾರ್ಯಕರ್ತರನ್ನ ಹೊಂದಾಣಿಕೆ ಮಾಡಿಸ್ಕೊಳ್ಬೇಕು, ಲೋಕಸಭೆಗೆ ತಯಾರಿ ಮಾಡಬೇಕು, ಇದ್ರ ಬಗ್ಗೆ ಬಹುಶಃ ಯೋಚನೆ ಮಾಡಿದ್ದೇವೆ ಮೊನ್ನೆ ಎಲೆಕ್ಷನ್ ಅನೌನ್ಸ್ ಆದ ನಂತರ ಅಷ್ಟೇನೆ ಅಂತೇಳಿ. ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯ ಆಗದೆ ಗೊಂದಲಗಳು ಹಾಗೆ ಮುಂದುವರಿತಾ ಇದೆಯಾ ಅಂತ ನೋಡಿ. ನಾವು ಕೊಟ್ಟಂಥ ಪ್ರಣಾಳಿಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಬೇಕು, ಬಜೆಟ್ ಮನ್ನಾ ಮಾಡಬೇಕು ಅನ್ನೋದು ಸ್ವಲ್ಪ ಟೈಮ್ ಓದೋದು ಕರೆ. ಅದರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ, ದೇಶಕ್ಕೆ ರೈತರು ಸಾಲ ಮನ್ನಾ ಮಾಡಿದಂಥ ಕೀರ್ತಿ ಯಾರಿಗೆ ಹೋಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರಕ್ಕೆ ಹೋಗುತ್ತೆ. ಇವತ್ತು ನಾನು ಮಧುಸೂದನ್ ಸರ್ ಹೇಳಕತ್ತಿದ್ರು, ಅವರು ಮೈಸೂರಿಂದ ಹಿಡ್ಕೊಂಡು ಇದು ಮಂಡ್ಯದಿಂದ ಹಿಡ್ಕೊಂಡು ತುಮಕೂರು ಮತ್ತು ಶಿವಮೊಗ್ಗ ಮತ್ತು ಎಲ್ಲ ಕಡೆನೂ ಇವ್ರು ಕ್ಯಾನ್ಸರ್ ಇದ್ದಂಗೆ ಅಪ್ ಟು ದಾವಣಗೆರೆ ಮಠ ಅಂತ. ಇವರು ಭಾಳ ಶಿಸ್ತಿನ ಪಾರ್ಟಿ. KJP ವರ್ಸಸ್ BJP ನಡೆದಂಥವ್ರು ಗೊತ್ತಿಲ್ಲ. ಈ ಭಾರತ ದೇಶದಲ್ಲಿ ಪಾರ್ಟಿ ಕಟ್ಟಿದಂಥವ್ರು LK ಅಡ್ವಾಣಿ ಸಾಹೇಬರು, ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದವರು ಅನಂತ್ ಕುಮಾರ್ ಸಾಹೇಬರು, ಆಮೇಲೆ ಮನೋಹರ್ ಜೋಶಿ ಅವರು, ಆಮೇಲೆ ಉಮೇಶ್ ಕತ್ತಿ ಅವರು. ಅವ್ರ ಪಾರ್ಟಿದು ಬಿಟ್ಕೊಂಡು ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಹೇಳ್ತೀರಿ? ನಿಮ್ಮದು ಕೂಡ ಒಳಗಡೆ ಸಮಸ್ಯೆ ನೂರಾರಿದೆ, ನಿಮ್ಮದು ಸುದ್ದಿಲ್ಲ. ನಾವೊಂದು ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ, ಬೇರೆ ಬೇರೆ ಪಾರ್ಟಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳದಾವೆ. ನಿಮ್ಮ ಇದ್ದ ಪಾರ್ಟಿಯಲ್ಲೇ ಸಾಕಷ್ಟು ಸಂಘರ್ಷಗಳದಾವೆ. ಹೋಗ್ಲಿ ಮಧುಸೂದನ್ ಸರ್ಗೆನ ಮೈಸೂರಿಗೆ ಟಿಕೆಟ್ ಕೊಡ್ದಾಗ ಇವ್ರನ್ನೂ ವಂಚಿತರಾಗಿ ಮಾಡ್ರ. ಪಾಪ ಅವ್ರು ಮಾತಾಡಿ ಸಮರ್ಥನೆ ಮಾಡ್ಕೋತಾರೆ. ಆದರೂ BJPಗೆ ಎಷ್ಟು ಒಳಗೋಗಿ ಅವ್ರಿಗೈತಿ ದೊಡ್ಡ ಕ್ಯಾನ್ಸರ್. ಇವತ್ತು ಇಡೀ ದೇಶಕ್ಕೆ BJPನ ಕ್ಯಾನ್ಸರ್ ಇದ್ದಂಗೆ. ಅದಕ್ಕೆ ಅವ್ರಿಗೆ ನಮ್ಮ ಬಗ್ಗೆ ಹೇಳೋದು ಬೇಡ. ನಿಮ್ಮ ಕ್ಯಾನ್ಸರ್ ನೀವು ಸುದ್ದಿ ಮಾಡ್ಕೊಳ್ಳಿ, ಇನ್ನೊಬ್ಬರು ಕ್ಯಾನ್ಸರ್ ಬಗ್ಗೆ ಮಾತಾಡಿ. ಅದಕ್ಕೆ ನಾವು ಹೇಳ್ತೇವೆ, ಇವತ್ತು ಈ ಸೂರ್ಯ ಚಂದ್ರ ಹುಟ್ಟುದು ಹೇಳ್ತಲ್ಲ, ನಿಖಿಲ್ ಕುಮಾರಗೌಡ ಗೆಲ್ತಾರೆ, ದೇವೇಗೌಡರು ಗೆಲ್ತಾರೆ, ಮತ್ತು ಅದೇ ರೀತಿಯಾಗಿ ನಮ್ಮ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ, ಶಿವಮೊಗ್ಗದಲ್ಲಿ ನಮ್ಮ ಮಧು ಬಂಗಾರಪ್ಪ ಗೆಲ್ತಾರೆ, ಚಿಕ್ಕಮಗಳೂರಲ್ಲಿ ಮಧುರಾಜ್ ಗೆಲ್ತಾರೆ, ಮತ್ತು ಇದ್ರೊಳಗೆ ಗೆಲ್ತಾರೆ, ಸುನಿತಾ ಇವ್ರು ಗೆಲ್ತಾರೆ, ಚವ್ಹಾಣ್ ಅವರು. ಕಾಂಗ್ರೆಸ್ ಪಾರ್ಟಿ 21 ಸೀಟಲ್ಲಿ 28 ಸೀಟು
ನೋಡಿ 21 ಪ್ಲಸ್ 7 28 ಸ್ಥಾನವನ್ನ ಗೆಲ್ಲಬೇಕಂತ ಎರಡು ಪಾರ್ಟಿ ಕೂಡ ಸಮ್ಮಿಶ್ರ ಸರ್ಕಾರ ಮಾಡೀವಿ. ಅದಕ್ಕೆ ನಾವು ವಿನಂತಿ ಮಾಡ್ತೀನಿ, ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಸತ್ಯ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಇಲ್ಲ, ಪಟ್ಟಿಯನ್ನು ಕೊಡುವಂಥದ್ದು ಎಲೆಕ್ಷನ್ ಮೊದಲು ಕೊಡುವಂಥದ್ದು ಬಹಳ ಸುಲಭ ಇರುತ್ತೆ, ಎಲ್ಲರೂ ಕೂಡ ಹೇಳ್ಬೋದು ನಾವೇ ಗೆಲ್ಲುವಂಥದ್ದು. ಎಂಡ್ ಆಫ್ ದಿ ಡೇ ಎಲ್ಲರೂ ಕೂಡ ಗೆಲ್ಲೋದಕ್ಕಿಂತಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ. ಆದರೆ ಇಲ್ಲಿ ಇರುವಂಥ ಸಮಸ್ಯೆ, ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಇರುವಂಥ ಸಮಸ್ಯೆ ನೋಡಿದ್ರೆ, ಯಾಕೆ ಈಗ MDL ಅವರು ಒಂದು ಸಮರ್ಥನೆ ಕೊಟ್ಟರು, ಇಲ್ಲ ಅವ್ರಿಗೆ ಹೇಳೋದಕ್ಕೆ ಬೇರೆ ಆಪ್ಷನ್ ಇಲ್ಲ, ಅದಕ್ಕಾಗಿ BJPಯಿಂದ ಹೇಳಿರ್ಬೋದು ಅಷ್ಟೇ, ಆದರೆ ಆ್ಯಕ್ಚುಲಿ ಹಾಗೆಲ್ಲ ಮಾಡೋದಿಲ್ಲ ಅಂದರೆ ಅಷ್ಟು ಈಸಿನಾ ಇದು ಅಂತ? ಈಗ ಹರಿಪ್ರಸಾದ್ ನೋಡಿ, ಚುನಾವಣೆಗೆ ಇನ್ನು ಮಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದೇನು ಕೇವಲ 10-12 ದಿವಸ ನಿಮಗೆ ಪ್ರಚಾರ ಮಾಡಿ ಮತದಾರರ ಹತ್ರ ಹೋಗಲಿಕ್ಕೆ. ಮತದಾರರ ಹತ್ರ ಹೋಗಲಿ, ಇಲ್ಲಿನ ಪಕ್ಷಗಳು ಕಾರ್ಯಕರ್ತರ ಹತ್ರ ಹೋಗೋಕ್ಕಾಗ್ತಾ ಇಲ್ಲ. ಈಗ ಚುನಾವಣೆ ಹತ್ರ ಬಂದರೂ ಸಹ ಇನ್ನೂ ಶಾಸಕರು ಮೊನ್ನೆ ಏನೇನು ಹೇಳಿದ್ರು ನಾವೆಲ್ಲ ಕೇಳಿದ್ದೀವಿ. ನೀವು ಕಾರ್ಯಕರ್ತರನ್ನು ಬಿಡಿ, ಶಾಸಕರು ಏನು ಹೇಳ್ತಾರೆ ಆ ಪಕ್ಷದವರು? ಮೊನ್ನೆ ದೇವೇಗೌಡರು ಬೆಂಗಳೂರು ಉತ್ತರದಲ್ಲಿ ನಿಲ್ತೀವಿ ಅಂತಾಗ ತಕ್ಷಣ ಕಾಂಗ್ರೆಸ್ ಶಾಸಕರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ನಾವು ನೋಡಿದ್ದೀವಿ. ಅದೇ ರೀತಿ ತುಮಕೂರಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ನೋಡಿದ್ದೀವಿ. ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ನೀವು ಫಸ್ಟು ನಾಯಕರೇ ಇನ್ನೂ ಹೊಂದಾಗಿಲ್ಲ, ಒಂದು ವರ್ಷ ಆದರೂ ನಾಯಕರ ಮನಸ್ಸುಗಳು ಕೂಡಿಲ್ಲ, ಇನ್ನೂ ಒಬ್ಬರು ನಗನಗ್ತಾ ಕೈ ಕುಲ್ಕೋವಂಥ ಪರಿಸ್ಥಿತಿಯಲ್ಲಿಲ್ಲ. ಇನ್ನು ಕಾರ್ಯಕರ್ತರು ಒಂದಾಗಬೇಕು, ಆಮೇಲೆ ನೀವು ಮತದಾರರು ಅವರ ಮನವೊಲಿಸಬೇಕು. ಇಂಥ ಪರಿಸ್ಥಿತಿನಲ್ಲಿ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ಅಂತ ಅವರೇ ಹೇಳ್ಬೇಕಾಗ್ತದೆ. ಇವತ್ತೊಂದು ಸ್ಪಷ್ಟವಾದ ಇದಕ್ಕೆಲ್ಲ ಈಗ ನಮಗಿರ್ತಕ್ಕಂಥ ಸಮಸ್ಯೆ ನೀವು ಮೈತ್ರಿನಲ್ಲಿ ಇವರು ಕಾಣ್ತಾ ಇರ್ತಕ್ಕಂಥದ್ದು ಮೈಸೂರು, ಹಾಸನ, ತುಮಕೂರು, ಮಂಡ್ಯದಲ್ಲಿ ಪ್ರಮುಖವಾಗಿ 4ರಲ್ಲಿ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಇನ್ನು ಉಳಿದವು ಯಾಕೆಂದರೆ ಕೆಲವು ನೆಕ್ಸ್ಟ್ ಸ್ಟೇಜಲ್ಲಿ ಬರ್ತದೆ. ಈ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥ ಈ 4 ಕ್ಷೇತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾವು ಈ ಮೈತ್ರಿ ವಿಚಾರಕ್ಕೆ ಮಾತ್ರ ಮಾತಾಡ್ತಾ ಇರ್ತಕ್ಕಂಥದ್ದು, ಬೇರೆ ವಿರುದ್ಧ ಪಕ್ಷಗಳಿಗೆಲ್ಲ. ಇದು ಮೈತ್ರಿ ಪಕ್ಷಗಳ ನಡುವೆ ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚುನಾವಣೆ ಅವರಿಬ್ಬರ ಮಧ್ಯೆ ಯಾವ ರೀತಿ ಅನ್ನೋದಕ್ಕೆ ಇವತ್ತು ಕುಮಾರಸ್ವಾಮಿ ಅವರೊಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಡ್ಯ ವಿಚಾರಕ್ಕೆ ಇಟ್ಕೊಂಡು. ಇವತ್ತು ಅಲ್ಲೇನಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಹೆಸರಿಗೆ ಮಾತ್ರ ಪಕ್ಷೇತರ, ಆದರೆ ಅವ್ರ ಜೊತೆ ಪೂರ್ಣ ಕಾಂಗ್ರೆಸ್ನವರಿದ್ದಾರೆ, BJPನವರಿದ್ದಾರೆ, ರೈತ ಸಂಘದವರಿದ್ದಾರೆ. ಅಂದರೆ ಈ ರೀತಿ ಯಾವ್ಯಾವ ರೀತಿಯಿಂದ ಅವ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಅಂದರೆ ಇದೆಲ್ಲ ಯಾವ ರೀತಿ ನಡೀತಾ ಇದೆ ಅಂತ. ಅದೇ ರೀತಿ ಮೈಸೂರಿನಲ್ಲಿ ಇವತ್ತು ಪರಿಸ್ಥಿತಿ ಹೋದರೆ ಮಧುಸೂದನ್ ಹೇಳ್ದಂಗೆ ದೇವೇಗೌಡರು ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನು ಮಾಡ್ಕೊಂಡ್ಬಂದಿದ್ರು. ಮಧ್ಯದಲ್ಲಿ ಅವರು ಕಾಂಗ್ರೆಸ್ ಬೆಂಬಲದಿಂದಲೇ ಪ್ರಧಾನಿನೇ ಆದರೂ, ಒಂದು ಸಲ ಕುಮಾರಸ್ವಾಮಿ ಕಾಂಗ್ರೆಸ್ ಬೆಂಬಲದಿಂದಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ, ಅದರಲ್ಲೇನಿಲ್ಲ. ಸಿದ್ದರಾಮಯ್ಯನವರು ಸಹ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡ್ಬಂದವರು, ಜನತಾ ಪರಿವಾರದಲ್ಲೇ ಇದ್ದವರು. ಆದರೆ 10-12 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಅಲ್ಲಿ ದೊಡ್ಡ ಮುಖಂಡರಾಗಿ ಇವತ್ತು ಮುಖ್ಯಮಂತ್ರಿನೂ ಆಗಿದ್ದಾರೆ, ಅಲ್ಲಿ ಪಕ್ಷದ ಪ್ರಮುಖ ನಾಯಕರು ಆಗಿದ್ದಾರೆ. ಆದರೆ ಈ ಕಳೆದ 15 ವರ್ಷಗಳಲ್ಲಿ ವಿಶೇಷವಾಗಿ ಮೈಸೂರು ಭಾಗದ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ಭಿನ್ನಾಭಿಪ್ರಾಯ ಬಂತು, ರಾಜಕೀಯ ಭಿನ್ನಾಭಿಪ್ರಾಯ, ಆನಂತರ ಅವರು ಜನತಾ ಪರಿವಾರ ಬಿಟ್ಟು ಕಾಂಗ್ರೆಸ್ ಸೇರಿದ ನಂತರ ಅದು ಅಲ್ಲಿಗೆ ನಿಂತೋಗಿಲ್ಲ. ಅದು ಕೇವಲ 2 ವ್ಯಕ್ತಿಗಳ ನಡುವೆ ಇರತಕ್ಕಂಥ ಒಂದು ಭಿನ್ನಾಭಿಪ್ರಾಯ ಅಥವಾ ದ್ವೇಷ ಉಳಿದಿಲ್ಲ, ಅದು ರಾಜಕೀಯ ದ್ವೇಷ ಆಗಿ ಕಾರ್ಯಕರ್ತರ ನಡುವೆ ನಡೆದಿದೆ, ಜಾತಿಗಳ ಮಧ್ಯೆನೂ ಬೇರ್ಬಿಟ್ಟು ಹೋಗಿದೆ. ಇಂಥ ಪರಿಸ್ಥಿತಿನಲ್ಲಿ ನೀವು ಒಂದಾದರೂ ಮತದಾರರು ಒಂದಾಗ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ನಿಜ, ಕಳೆದ ಸಲ ಚುನಾವಣೆಯಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅನುಭವ ಆಯಿತು. ಮೈಸೂರಿನಲ್ಲಿ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಅನುಭವ ಆಯಿತು. ವಿಶ್ವನಾಥ್ ಅವರು ಇವರಿಷ್ಟೆಲ್ಲ ಶಾಸಕರ ಬೆಂಬಲ ಇದ್ದು ಸ್ವತಃ ಮುಖ್ಯಮಂತ್ರಿನೇ ಇದ್ದು ಅವತ್ತು ಸೋಲ್ಬೇಕಾಯಿತು. ಯಾತಕ್ಕೆ ಅಂದರೆ ಜಾತಿ ಸಮೀಕರಣ ಆಗಿತ್ತು ಮೈಸೂರಿನಲ್ಲಿ. ಇವತ್ತು ಈ 4 ಕ್ಷೇತ್ರಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಇವತ್ತು ನಾವು ನೋಡಿದಾಗ ಬರ್ತಕ್ಕಂಥ ಪ್ರತಿಕ್ರಿಯೆಗಳು ನೋಡ್ತಾ ಇದ್ದಾರೆ, ಅವ್ರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ ಅವರು ಬೇರೆ ಜಿಲ್ಲೆಗಳಲ್ಲಿ. ಅದಕ್ಕೋಸ್ಕರನೇ ಬಹುಶಃ ಸಾರಾ ಮಹೇಶ್ ಆರಂಭದಲ್ಲೇ ಒಂದು ಕೊಟ್ಟರು, ನೀವೇನಾದ್ರು ಮಂಡ್ಯದಲ್ಲಿ ವಿರುದ್ಧವಾಗಿ ಮಾಡಿದ್ರೆ ನಾವು ಮೈಸೂರಿನಲ್ಲಿ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ ಅಂತ. ಈಗ ಅದರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ನಿಜ ಗೋಮಸೂದನ್ ಅವರೇ, ಬಹುಶಃ ನೀವು ನಿಮ್ಮ ಪಕ್ಷದ ಸಮಸ್ಯೆನ ಬಗೆಹರಿಸಿಕೊಂಡ್ರೆ ಸಾಕು, ನಮ್ಮ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ JDSನವ್ರು ಹೇಳ್ತಿದ್ದಾರೆ. ಆದರೆ ಅವರ ಸಮಸ್ಯೆ ನಿಮಗೆ ಅನುಕೂಲ ಆಗೋದಿದ್ರೆ ನೀವು ಅದನ್ನು ಮಾತಾಡದಿರ್ತೀರಾ ಅಂತೇಳಿ? ಸರ್, ನಾವು ಮಾತಾಡೋದೇ ಬೇಕಾಗಿಲ್ಲ ಸರ್. ಈಗಾಗಲೇ ಎಲ್ಲ ಸರ್ವೆಗಳ ಪ್ರಕಾರವಾಗಿ 18ಕ್ಕೂ ಹೆಚ್ಚು ಸೀಟ್ಗಳನ್ನ ನೀವೆಲ್ಲ ಮಾಧ್ಯಮದವರು ನಮಗೆ ಕೊಟ್ಟು ಬಿಟ್ಟಿದ್ದೀರಿ. ಈಗಾಗಲೇ ನಾವು ಇನ್ನು ಹೋರಾಟ ಮಾಡಬೇಕಾಗಿರೋದು ಒಂದು 4-5 ಸೀಟ್ಗಳಿಗೆ ಮಾತ್ರನೇ. ನಮ್ಮ ಯಡಿಯೂರಪ್ಪನವ್ರ ಟಾರ್ಗೆಟ್ ಇರೋದು 22, ನಮ್ಮ ಮೋದಿ ಅಮಿತ್ ಶಾ ಅವ್ರ ಟಾರ್ಗೆಟ್ ಇನ್ನೊಂದು 2-3 ಜಾಸ್ತಿ ಹೇಳಿರಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಾವು ಯಾವುದೇ ಕಾರಣಕ್ಕೆ 22, 23, 24 ತನಕ ಹೋಗಬೇಕಾಗಿದೆ. ನಮಗೆ 18 ಸೀಟು ಎಲ್ಲರೂ ನಮಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ. ಇನ್ನೊಂದು 5 ಸೀಟ್ಗೆ ಇವ್ರು ಏನು ಜಗಳ ಆಡ್ತಾರೋ, ಏನೇನು ವ್ಯತ್ಯಾಸ ಮಾಡ್ಕೋತಾರೋ ನಮ್ಗೊಂದಷ್ಟು ಅನುಕೂಲ ಆಗ್ಬೋದು ಅಂತನ್ನುವಂಥದ್ದು ನಮ್ಮ ಲೆಕ್ಕ ಇದೆ. ಲಕ್ಷ್ಮೀನಾರಾಯಣ ಹೇಳಿದ್ ನಾನು ಒಪ್ಪದೇ ಇರೋದು ಯಾವುದು ಅಂತಂತಂದ್ರೆ, ಅಲ್ಲ ಒಂದು ನಾವು ಯಾವ ಒಪ್ಪಲ್ಲ ಲಕ್ಷ್ಮೀನಾರಾಯಣ ಹೇಳಿದ್ದು ಅಂತಂತಂದ್ರೆ, ಇಲ್ಲಿ ಬೇರೆ ದಾರಿನೇ ಇಲ್ವಲ್ರಿ ಕಾಂಗ್ರೆಸ್ನವ್ರಿಗೆ. ಜನತಾದಳ ವಿರೋಧ ಮಾಡಬೇಕು ಅಂದ್ರೆ BJP ಅಂತನ್ಬೇಕು.
ಬಿಜೆಪಿ ಜನತಾ ದಳದವ್ರಿಗೆ ಕಾಂಗ್ರೆಸ್ನ ವಿರೋಧ ಮಾಡಬೇಕು ಅಂದ್ರೆ ಬಿಜೆಪಿ ಅಂತ ಅನ್ಬೇಕು, ಬೇರೆ ದಾರಿನೇ ಇಲ್ವಲ್ಲ ಅಂತ. ಹಾಗಲ್ಲ ಅದು. ಇವತ್ತು ಬಂದಿರುವಂತದ್ದು ಕಾಂಗ್ರೆಸ್ನವರ ಪ್ರಣಾಳಿಕೆಯಲ್ಲಿ ಇವರೇನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಇವರೇನು ಮಿಲಿಟರಿ ಆಕ್ಟ್ ನ ನಾವೇನು ಖತಮ್ ಮಾಡ್ತೀವಿ ಅಂತ ಹೇಳಿ ಏನು ಹೇಳಿದ್ದಾರೆ, ಇವರೇನು ಸೆಡಿಷನ್ ಆಕ್ಟ್ ನ ನಾವೇನು ರದ್ದುಗೊಳಿಸ್ಬಿಡ್ತೀವಿ ಅಂತ ಏನು ಹೇಳಿದ್ದಾರೆ. ಇದರಿಂದಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಪರವಾಗಿರುವಂತ ಪಾರ್ಟಿ ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ಇವತ್ತು ಅದು ಜನತಾದಳದಲ್ಲಿರ್ಬೋದು, ಕಾಂಗ್ರೆಸ್ನಲ್ಲಿರ್ಬೋದು, ಯಾವುದೇ ಪಕ್ಷದಲ್ಲಿರ್ಬೋದು, ಎಲ್ಲ ರಾಷ್ಟ್ರೀಯವಾದಿಗಳು ಯುವಕರು ಯಾರಿದ್ದಾರೆ, ರಾಷ್ಟ್ರೀಯವಾದಿಗಳು ಯಾರಿದ್ದಾರೆ, ಅವರೆಲ್ಲರೂ ಮೋದಿ ಅಂತಾನೆ ಹೇಳ್ತಾರೆ, ಬೇರೆ ದಾರಿ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತನ್ನುವಂಥದ್ದೇ ಜನತಾದಳದ ಕಾರ್ಯಕರ್ತರ ಮೊಟ್ಟ ಮೊದಲು ಗುರಿ ಇರುವಂತದ್ದು. ಜನತಾದಳದ ಕಾಂಗ್ರೆಸ್ನ ಸೋಲಿಸಬೇಕು ಅಂತಂದ್ರೆ ಬಿಜೆಪಿಯನ್ನು ಗೆಲ್ಲಿಸಲೇಬೇಕಾಗಿರುವಂತ ಅನಿವಾರ್ಯತೆ ಇದೆ. ಮತ್ತು ಅನಿವಾರ್ಯತೆ ಅಷ್ಟೇ ಅಲ್ಲ, ಅವರ ಹೃದಯಾಂತರಾಳದ ಆಸೆ ಇದೆ. ಬಹುಶಃ ಲಕ್ಷ್ಮೀನಾರಾಯಣ್ಗೂ ಸಹ ವೈಯಕ್ತಿಕವಾಗಿ ಕೇಳಿದ್ರೆ ನಿನ್ ಓಟ್ ಯಾರಿಗಪ್ಪ ಅಂದ್ರೆ ಮೋದಿಗೆ ಅಂತ ಅನ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು. ಖಂಡಿತ ಮಧುಸೂದನ್ ಅವರೇ, ಬಹುಶಃ ಲಕ್ಷ್ಮೀನಾರಾಯಣ ಅವರೇ. ನೋಡಿ, ಮಧುಸೂದನ್ ಹೇಳಿದ್ದು ನಾನು ಹೇಳ್ತೀನಿ ಕೇಳಿ. ಯುವಕರೆಲ್ಲ ಮೋದಿ ಮೋದಿ ಮೋದಿ, ನನಗೆಲ್ಲ ಒಂದು ಕಡೆ ಅಂತಕ್ಕಂಥದ್ದು ನಮ್ಮ ಮಧುಸೂದನ್ ಅವರು ಪಕ್ಷ ಕಟ್ಟಿ ತತ್ವ ಸಿದ್ಧಾಂತದ ಮೇಲೆ ಬಂದಂಥವ್ರು. ನನಗೆಲ್ಲೋ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಒಂದು ಮನುಷ್ಯನಿಗೆ ಮಾರಿಬಿಡ್ತಾರ ಅಂತ ನನಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ಮೋದಿ 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 ಅನ್ನೋ ಒಂದು ಮಾತಿನಲ್ಲೇ ಓಟ್ ಕೇಳೋದಾದ್ರೆ ಪಕ್ಷ ಆಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅದಿರಲಿ, ಅದೊಂದು ಕಡೆ ಆಯಿತು. ಆದರೆ ಯುವಕರೆಲ್ಲರೂ ಕೂಡ ಮೋದಿ ಅಂತಾರೆ ಅಂತ ಪ್ರಣಾಳಿಕೆನ ನೋಡಿ ಹಿಂಗೆಲ್ಲ ಇಲ್ಲ, ಪ್ರಣಾಳಿಕೆ ಒಂದು ಕಡೆ, ಅದು ಬೇರೆ ಪ್ರಶ್ನೆ. ಯುವಕರೆಲ್ಲರೂ ಕೂಡ ಮೋದಿ ಮೋದಿ ಅಂತ ಹೇಳ್ತಾರಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ತುಮಕೂರು ಜಿಲ್ಲೆಯಲ್ಲಿ 2015ರಲ್ಲಿ ಸನ್ಮಾನ್ಯ ಮೋದಿಯವರು ನಮ್ಮ ಮುದ್ದನ್ಮೇಗೌಡರು ಸಂಸದರಾಗಿ ಸಂದರ್ಭದಲ್ಲಿ ಹೋರಾಟ ಮಾಡಿಕೊಂಡು ಹೆಲಿಕಾಪ್ಟರ್ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಅಂತ ಕಾರ್ಖಾನೆಯನ್ನು ಮಾಡಬೇಕು ಅಂತ ಬಂದರು. ಅವ್ರ ಭಾಷಣ ನಾನು ಇದ್ದೆ ಅವತ್ತು ಸಭೆಯಲ್ಲಿ. 2018ಕ್ಕೆ ಮೊದಲನೇ ಹೆಲಿಕಾಪ್ಟರ್ ಹಾರಿಸ್ತೀನಿ ಅಂತ ಮೋದಿಯವರು ಅಲ್ಲಿ ಹೇಳಿಕೆ ಕೊಟ್ಟರು. ಇಲ್ಲಿ ಕಾರ್ಖಾನೆ ಶುರುವಾಗುತ್ತೆ 2018ಕ್ಕೆ ಮೊದಲನೇ ಹೆಲಿಕಾಪ್ಟರ್ ನಾನು ಹಾರಿಸ್ತೀನಿ ಅಂತೇಳಿ ಅಂತ. 4 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತೇಳಿ ಅಂತ ಮಾತು ಕೊಟ್ಟರು. ಆದರೆ ಇವತ್ತು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕಲ್ಲು ಮಾತ್ರ ಇದೆ, ಯಾವ ಕಾರ್ಖಾನೆಯೂ ಇಲ್ಲ, ಯಾವ 4 ಲಕ್ಷ ಯುವಕರಿಗೂ ಕೂಡ ಅಲ್ಲಿ ಉದ್ಯೋಗ ಸಿಗಲಿಲ್ಲ. ಎಲ್ಲಿ ಯುವಕರುಗಳು ಮೋದಿ ಮೋದಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಇದೊಂದು ಪ್ರಶ್ನೆ. ಅದು ಭ್ರಮೆ. ಬಿ ಜೆ ಪಿಯವ್ರಿಗೆ ಯುವಕರು ನೋಡ್ತಿದ್ದಂಗೆ ಓ ಇವರೆಲ್ಲ ನಮ್ಮ ಬಿ ಜೆ ಪಿ ಅಲ್ಲ, ಬಿ ಜೆ ಪಿ ಅಂತ ಯಾರು ಹೇಳೋಕ್ಕೆ ಹೋಗೋದಿಲ್ಲ, ಬರೀ ಮೋದಿ ಅಂತ ಮಾತ್ರ ಹೇಳ್ತಾರೆ ಅಷ್ಟೇ. ಆ ದೃಷ್ಟಿನಲ್ಲಿ ಅವ್ರೇನು 18, 20, 22 ಲೆಕ್ಕಾಚಾರ ಉಲ್ಟಾಗುತ್ತೆ, ಅದೆಲ್ಲ 10 ಒಳಗಡೆ ಬರುತ್ತೆ ಕಂಪ್ಲೀಟಾಗಿ. ನಾವು ಆ ಸ್ಥಾನಕ್ಕೆ ಹೋಗ್ತೀವಿ. 18ರಿಂದ 20, 22 ಸ್ಥಾನಕ್ಕೆ ಮೈತ್ರಿಯ ಪಕ್ಷ ಎರಡೂ ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಎಂ ಡಿ ಅವರೇ. ಆದರೆ ಶಿವಕುಮಾರ್ ಅವರೇ, ಬಹುಶಃ ಈ ವಿಚಾರಗಳೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಜನರ ಮಧ್ಯೆಗೆ ಚರ್ಚೆಗೆ ಬರುತ್ತೆ? ಈ ಪಕ್ಷಗಳ ಈ ಹೇಳಿಕೆಗಳು ಬಹುಶಃ ಡಿಬೇಟ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ, ಅಥವಾ ಅದು ನಿಜಕ್ಕೂ ಕೂಡ ಜನರ ಹತ್ರವರೆಗೂ ಬಂದು ಇದರ ಬಗ್ಗೆ ಎಷ್ಟು ಮಟ್ಟಿಗೆ ಇವರು ಚರ್ಚೆಯನ್ನು ನಡೆಸ್ತಾರೆ ಇದನ್ನ ಅಂತ? ನೀವೊಂದು ಅಬ್ಸರ್ವ್ ಮಾಡ್ಬೋದು ನೋಡಿ. ಇಲ್ಲಿ ಮೈಸೂರಲ್ಲಿ ಪ್ರಸನ್ನ ಅವರು ಹೇಳ್ದಂಗೆ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಟ್ರೆಡಿಷನಲ್ ರೈವಲ್ಸು ಜನತಾದಳ ಮತ್ತು ಕಾಂಗ್ರೆಸ್ನವರು. ಇಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕಂತಂದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ನೋಡಿ, ಪಕ್ಕದಲ್ಲಿ ಚಾಮರಾಜನಗರ ಇದೆ, ಅಲ್ಲಿ JDS ಅಷ್ಟು ಸ್ಟ್ರಾಂಗ್ ಇಲ್ಲ, ಆದರೆ ಅಲ್ಲಿ ಯಾವುದೇ ಥರದ ಗಲಾಟೆ ಇಲ್ಲ. ಎಲ್ಲಿ ಇವರು ಎರಡೂ ಕಡೆ ಎರಡು ಪಕ್ಷಗಳು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಈ ಕನ್ಫ್ಯೂಷನ್ ಮಾತ್ರ ಬಂದಿದೆ. ಆದರೆ ಈ ಕನ್ಫ್ಯೂಷನ್ ಜಾಸ್ತಿ ಆಗೋದಕ್ಕೆ ನೀವು ಹೇಳ್ದಂಗೆ ಹೇಳಿಕೆಗಳಾಗಿದ್ದಿದ್ರೇ ಅದು ಏನು ಆಗ್ತಾ ಇರಲಿಲ್ಲ. ಆ ಹೇಳಿಕೆಗಳು ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರಿದೆ. ಇವಾಗ ಸಾರಾ ಮಹೇಶ್ ಅವರು ಮಾಡಿದಂಥ ಸುಮೋಟೋ ಸ್ಟೇಟ್ಮೆಂಟ್ ಇರ್ಬೋದು, ಅದಾದ ನಂತರ GT ದೇವೇಗೌಡರು ಹೇಳಿರ್ಬೋದು, ಅದಾದ ನಂತರ ವಿಶ್ವನಾಥ್ ಅವರು ಮೊನ್ನೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾಗಿರ್ಬೋದು, ಈ ಥರದ ಸ್ಟೇಟ್ಮೆಂಟ್ಸ್ ಏನಿದ್ದಾವೆ ಇಲ್ಲ ಕಾಂಗ್ರೆಸ್ನವರಾಗಿರ್ಬೋದು ಇಲ್ಲ JDSನವರಾಗಿರ್ಬೋದು, ಅದ್ರ ಡೆಫಿನೆಟ್ ಆಗಿ ಕಾರ್ಯಕರ್ತರ ಮೇಲೆ ಪರಿಣಾಮ ಬೀರಿದೆ ಒಂದು. ಆಮೇಲೆ ಇವರು ಯಾವಾಗ 3 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಹೌದು, ಆವಾಗ ಅವರು ಭಾರಿ ಒಂದು ಕಂಫರ್ಟಬಲ್ ಝೋನ್ ಕೊಟ್ಟೋಗ್ಬಿಟ್ರು. ಅವರು ಒಂದು ಸೆನ್ಸ್ ಆಫ್ ಕಾಂಪ್ಲೆಸೆನ್ಸಿ ಬಂತವ್ರಿಗೆ. ಹೌದು, ಇವರು ದೇ ಡಿಡ್ ನಾಟ್ ಫೋರ್ಸಿ ಏನು ಪೋಲಮ್ಮ ಆಗುತ್ತೆ, ಈ ಥರ ಆದಾಗ ಏನು ಇಂಪ್ಲಿಕೇಶನ್ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕಿಂದ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಸಡನ್ ಆಗಿ ಏನಾಯಿತು, BJP ಟುಕ್ ಔಟ್ ಎ ನ್ಯಾಷನಾಲಿಟಿ ಇಶ್ಯೂ. ಯಾವಾಗ ನ್ಯಾಷನಾಲಿಟಿ ಇಶ್ಯೂ ಬಂತು, ಬೇರೆ ಜಿನೈನ್ ಕಾಸಸ್ ಏನಿತ್ತು, ಯಾವ ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳೆಲ್ಲ ಇವತ್ತು ಬ್ಯಾಕ್ ಸೀಟ್ ಹೋಗಿದ್ದಾವೆ. ಹಂಗಾಗಿ ಇವತ್ತು ಇವ್ರ ಸ್ಟೇಟ್ಮೆಂಟ್ಸು, ಇವರು ಏನು ಸುಮೋಟೋ ಸ್ಟೇಟ್ಮೆಂಟ್ ಅನ್ವಾಂಟೆಡ್, ಅದು ಅಗತ್ಯ ಇರಲಿಲ್ಲ. ನಿನ್ನೆ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರು ಹೇಳಿದ್ದು ಒಂಥರ ಒಂದು ಸೈಕಾಲಜಿಕಲ್ ಡಿಪ್ರೆಷನ್, ಅದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗಿದೆ ಯಾವ JDS ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ. ಅದು ದೇವೇಗೌಡರು ನಿಜ ಹೇಳಿರ್ಬೋದು, ಈ ಥರದೊಂದು ಸಮಸ್ಯೆ ಇದೆ, ನಿಖಿಲ್ನ ಸೋಲಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ. ಆದರೆ ಎಲ್ಲೋ ಒಂದು ಕಡೆ
ಅದು ವಿರೋಧ ಪಕ್ಷಗಳಿಗೆ BJP ಅವ್ರಿಗೆ ಒಂದು ಬೂಸ್ಟ್ ಕೊಟ್ಟಂಗಾಗಿದೆ. ಇದು ಈ ದೇವೇಗೌಡರು ಹಿಂಗೆ ಹೇಳಿದ್ಮೇಲೆ ಅವ್ರಿಗೆ ಇದು ಹಿಂಗಾದ್ಮೇಲೆ ನಾವೇನಕ್ಕೆ ಮಾಡಬೇಕು ಅನ್ನೋದನ್ನ ಇವತ್ತು JDS ಕಾರ್ಯಕರ್ತರಿಗೆ ಅನ್ಸುತ್ತೆ. ಅದೇ ಥರದ ಒಂದು ಅಡ್ವಾಂಟೇಜು ಇನ್ನು ಈ ಒಂದು ಈ ಡಿಫ್ರೆನ್ಸಸ್ ಏನಿದೆ ಅದರ ಒಂದು ಅಡ್ವಾಂಟೇಜ್ BJP ತಗೊಳಕ್ಕೆ ಎಲ್ಲ ಥರದ ಪ್ರಯತ್ನ ಪಡೋದ್ರಲ್ಲಿ ಸಂಶಯ ಏನಿಲ್ಲ ಇವತ್ತು. ಯಾಕಂದ್ರೆ ವೋಟ್ ನಮಗೆ ಟ್ರಾನ್ಸ್ಫರ್ ಆಗುತ್ತೆ, ಇವರಿಬ್ಬರ ಮಧ್ಯೆ ಒಂದು ಸಮನ್ವಯತೆ ಬರೋದಿಲ್ಲ. ಇರೋದು 8 ದಿನ. ಅನ್ಲೆಸ್ ಟಾಪ್ ಲೀಡರ್ಸ್ ಏನಾದರೂ ಒಟ್ಟಿಗೆ ಬಂದು ನಮ್ಮ ಸರ್ವೈವಲ್ ಪ್ರಶ್ನೆ ನಾವೆಲ್ಲ ಒಂದಾಗಬೇಕಂತ ಕೇಡರ್ಸ್ನ ಕನ್ವಿನ್ಸ್ ಮಾಡದೆ ಹೋದ್ರೆ 8 ದಿನ ಆಗೋಗುತ್ತೆ, ಚುನಾವಣೆ ಆಗುತ್ತೆ, ರಿಸಲ್ಟ್ ಏನು ಬರ್ಬೇಕಂತಿರುತ್ತೆ ಅದೇ ಬರೋದು. ಯಾವುದೇ ಥರದ ಬದಲಾವಣೆ ಆಗೋದಿಲ್ಲ. ಖಂಡಿತ. ಶಿವಕುಮಾರ್ ಅವರು, ಪ್ರಸನ್ನ ಕುಮಾರ್ ಅವರು, ಈಗ ಹರಿಪ್ರಸಾದ್ ನೋಡಿ, ಈಗ ಕೇವಲ BJP ಮತ್ತು ಕಾಂಗ್ರೆಸ್ ನಡುವೆ ಅಥವಾ ಕಾಂಗ್ರೆಸ್ಸು JDS BJP ನಡುವೆ ಆದರೆ ನೀವು ರಾಷ್ಟ್ರೀಯ ವಿಚಾರಗಳು ಮತ್ತೊಂದು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಅದೆಲ್ಲ ಬರ್ತದೆ. ಈ 4 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ವಿಚಾರಗಳು ಅಲ್ಲ, ಬಹುಶಃ ಈ ಪ್ರಣಾಳಿಕೆಗಳೆಲ್ಲ ಇಲ್ಲಿ ಚರ್ಚೆಗೆ ಬರ್ತಾವೆ. ಪ್ರಣಾಳಿಕೆನೂ ಅಲ್ಲ, ಯಾವುದೂ ಅಲ್ಲ. ಇಲ್ಲಿರ್ತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ರಾಜಕೀಯ ದ್ವೇಷಗಳು, ಜಾತಿಗಳ ನಡುವೆ ಇರ್ತಕ್ಕಂಥ ವೈಮನಸ್ಸುಗಳು, ಇದು ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ. ಇಲ್ಲಿ ಈ 4 ಕ್ಷೇತ್ರಗಳಲ್ಲಿ ನಾವು ನೋಡಿದಾಗೆ ಇಲ್ಲಿ ನೀವು ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಯಾವುದೋ ಮೋದಿ ಮೇನಿಯಾನೂ ನಡೆಯೋದಿಲ್ಲ. ಅಲ್ಲವೇ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಇವ್ರು ಮಾತಾಡಲಿ, ಅಲ್ಲಿ ಮಂಡ್ಯದಲ್ಲಿ ನಡೀತಾ ಇದೆಯಾ ಇವತ್ತು? ಅಲ್ಲೂ ನಡೀತಾ ಇಲ್ಲ. ಮೈಸೂರಲ್ಲಿ ನಡೀತದಾ? ಮೈಸೂರಲ್ಲಿ ನಡೀತಿಲ್ಲ. ಮೈಸೂರಲ್ಲಿ ಇವತ್ತು, ಮಂಡ್ಯದಲ್ಲಿ, ಹಾಸನದಲ್ಲಿ ಅಥವಾ ತುಮಕೂರಿನಲ್ಲಿ ಏನಾದ್ರು ಮ್ಯಾಜಿಕ್ ಆದರೆ ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ವೈಮನಸ್ಸುಗಳು, ಸ್ಥಳೀಯ ಜಾತಿ ಸಮೀಕರಣಗಳು ಇಷ್ಟು ಬಿಟ್ಟರೆ ಬೇರೆ ಏನೂ ನಡೆಯುವಂಥ ಅಲ್ಲಿ ಚಮತ್ಕಾರಗಳು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಅದರ ರಾಜಕೀಯ ಲಾಭನ ಯಾವ್ಯಾವ ಪಾರ್ಟಿಗಳು ಯಾವ್ಯಾವ ರೀತಿ ತೊಗೊಳ್ತಾರೆ ಅನ್ನೋದು ಬೇರೆ ವಿಚಾರ. ಈಗ ಇಲ್ಲಿ ಅದನ್ನೇ ನಾನು ಹೇಳಿದ್ದು, ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಯುದ್ಧ, ಈಗ ಅಂತರ್ಯುದ್ಧ ಮೈತ್ರಿ ಪಕ್ಷಗಳ ನಡುವೆ. ನೀವು ಸೆಕೆಂಡ್ ಆಪ್ಷನ್ ಎಲ್ಲಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋಗಬೇಕು, BJP ಜೊತೆ ಫೈಟಿಂಗಿಗೆ ಹೋಗ್ಬೇಕು. ಇಲ್ಲಿ ಕಾಮನ್ ಅಭ್ಯರ್ಥಿ ಇರ್ತಕ್ಕಂಥದ್ದು ಮಂಡ್ಯ ಬಿಟ್ಟರೆ ಇನ್ನು 3 ಕಡೆ ಇರ್ತಕ್ಕಂಥದ್ದು BJP ಅಭ್ಯರ್ಥಿ. ಆದರೆ ನಡೀತಾ ಇರ್ತಕ್ಕಂಥದ್ದು ಫೈಟಿಂಗ್ ಇವ್ರ ಮಧ್ಯ. ಇವ್ರು 10 ದಿವಸ ಹೌದೌದು, ಇವರೇ ಫೈಟ್ ಮಾಡ್ಕೊತಾ ಇರ್ತಕ್ಕಂಥ ಪರಿಸ್ಥಿತಿ ಇದು. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಈ ವಿಚಾರಗಳನ್ನೆಲ್ಲ ತಗೊಂಡು ನೀವು ಸರ್ಜಿಕಲ್ ಸ್ಟ್ರೈಕ್ ವಿತಿನ್ ದಿ ಪಾರ್ಟಿ ನಡೀತಾ ಇರ್ತಕ್ಕಂಥದ್ದು. ನೀವು ಹೊರಗಡೆ ಸರ್ಜಿಕಲ್ ಸ್ಟ್ರೈಕಲ್ಲಿ ಏನು ನಡೆಯೋದಿಲ್ಲ. ಈಗ ಅಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಥವಾ ಮಾತಾಡ್ತಾ ಇರ್ತಕ್ಕಂಥದ್ದೇನು, ಚಾಮುಂಡೇಶ್ವರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೀನಾಯವಾಗಿ ಸೋಲಿಸಿದ್ರು, ನಾವು ಅದಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು. ಎಲ್ಲಿ? ಮೈಸೂರಿನಲ್ಲ, ನಾವು ಮಂಡ್ಯದಲ್ಲಿ, ಹಾಸನದಲ್ಲಿ ಪ್ರತೀಕಾರ ತಗೊಳ್ಳೋಣ ಅಂತ ಒಂದು. ಹಾಗೇನಾದ್ರೂ ನೀವಿಲ್ಲಿ ಮಾಡೋದಾದ್ರೆ ಮೈಸೂರಿನಲ್ಲಿ ನಾವು ನಿಮಗೆ ಪಾಠ ಕಲಿಸ್ತೀವಿ. ಇನ್ನೊಮ್ಮೆ ನಿಮಗೆ ಅದನ್ನೇ ಇವತ್ತು ಅದಕ್ಕೆ ಇನ್ನು FIR ಆಗಿಲ್ಲ. FIR ಮುಂಚೆನೇ ಇವತ್ತು GT ದೇವೇಗೌಡರು ಆಲ್ರೆಡಿ ಆಂಟಿಸಿಪೇಟರಿ ವೇಲ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಬಿಟ್ರು ಅವ್ರು ಆಲ್ರೆಡಿ. ರಿಸಲ್ಟ್ ಅವರೆಲ್ಲ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ. ಕೋನ್ರೆಡ್ಡಿ ಅವರು ಈಗಾಗಲೇ ಮಧುಸೂದನ್ ಅವರು ಹೇಳಿರುವಂತ ಮಾತನ್ನು ಕೂಡ ಬಹುಶಃ ತಾವು ಕೇಳಿರ್ಬೋದು. ನಾವು ಎಷ್ಟು ಗೆಲ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಆದರೆ ಬಹುಶಃ ಅವರ ವಿಶ್ವಾಸಕ್ಕೆ ನಿಮ್ಮ ನಡುವೆ ಇರುವಂಥ ನಿಮ್ಮ ದೋಸ್ತಿ, ನೀವೇನೋ ಕೇಳಕ್ಕೆ ನೀವು ಕೂಡ ಹೇಳ್ತೀರಿ ನಾವು ಅಷ್ಟೇ ಗೆಲ್ತೀವಿ ಅಂತ ಹೇಳ್ಕೊಂಡು, ಆದರೆ ನಿಮ್ಮ ನಾಯಕರ ಮತ್ತು ನಿಮ್ಮ ಕಾರ್ಯಕರ್ತರ ನಡುವೆ ಇರುವಂತಹ ಈ ಗೊಂದಲಗಳ ಬಗೆಹರಿಯೋದಕ್ಕೆ ಹೆಂಗೆ ಅದು ನೀವು 18 ಗೆಲ್ತೀವಿ 20 ಗೆಲ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗತ್ತೆ ಅಂತ? ಈಗ ಮಧುಸೂದನ್ ಸರ್ ಹೇಳಿದರು ಏನಂತ, 18 ಸ್ಥಾನ ಈಗ ಹಾಲೆ ಗೆದ್ಬಿಟ್ಟಿವಿ, ಮತ್ತು ಇನ್ನೊಂದು 3-4ಕ್ಕೆ ನಾವು ಫೈಟ್ ಮಾಡ್ಬೇಕಂತ. ಮತ್ತು ಕ್ಯಾನ್ವಾಸ್ಗೆ ಯಾಕೆ ಹಗಲಿ ರಾತ್ರಿ ಓಡಾಡತ್ತೀರಿ? ಮತ್ತು ಮನ್ಯಾಗೆ ಕೂತ್ಬಿಡಿ ಸುಮ್ಮನೆ. ಹಂಗಲ್ಲ, ನೀವು ಹೇಳ್ತಕ್ಕಂಥದ್ದು ನಂಬರ್ ಉಲ್ಟಾ. 20ರಿಂದ 23 ಸ್ಥಾನ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ, ನೀವು ಸಿಂಗಲ್ ಡಿಜಿಟಿಗೆ ಬರ್ತೀರಿ ಅಂತಿಕೊಂಡು ಸಮೀಕ್ಷೆ ನಡೀತಾ ಇದೆ. ನೀವೇನು TV ಒಳಗೆ ಕೆಲವು ಕಡೆ ಸುಳ್ಳು ಹೇಳಕ್ಕೆ ಕೊಟ್ಟಿರಲ್ಲ, 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡಕ್ಕೆ ಹೋಗ್ತೀರಿ. ಇಂಥದ್ದು ಸತ್ಯ ಮಾಡಕ್ಕೆ ಹೋಗಬೇಡಿ. ಇವತ್ತು ನಿಮ್ಗೆ ಹೇಳ್ತೀನಿ, ಯಾವ ಮಾನದಂಡದ ಮೇಲೆ ಹೇಳ್ತೀರಿ ನೀವು, ಯಾವ ವ್ಯವಸ್ಥೆ ಮೇಲೆ ಹೇಳ್ತೀರಿ? 4.5 ವರ್ಷ ಮೋದಿ ಸರ್ಕಾರದ ವ್ಯವಸ್ಥೆ ಕರ್ನಾಟಕ ನಾವೆಲ್ಲ ತಪಸ್ ಮಾಡ್ದಂಗಾಗಿದೆ. ಏನು ಕೊಟ್ಟಿರಿ ನಿಮ್ಮ ಯೋಜನೆ? ಮಾದೇ ಯೋಜನೆಗೆ ಏನು ಮಾಡಿದ್ರಿ? ಇಂಥ 100 ಸಮಸ್ಯೆಗಳದಾವೆ, ಒಂದಲ್ಲ 100 ಹೇಳ್ಬೋದು. ದಯವಿಟ್ಟು ನೀವು ಭಾಳ ಗಾಳಿ ಗೋಪುರದಲ್ಲಿ ಅಡ್ಡಾಡಬೇಡ್ರಿ. ನಿಮ್ಮ ಮನೆ ಬರ ಗೊತ್ತಿದೆ, ಇವತ್ತು 20ರಿಂದ ಹಿಡ್ಕೊಂಡು 23 ಸ್ಥಾನ ಮೈತ್ರಿ ಅಭ್ಯರ್ಥಿಗಳು ಗೆಲ್ತೇವೆ. ಇದನ್ನ ಬರ್ದಿಟ್ಕೊಂಡು ಇವತ್ತಿನ ಡೇಟ್ ಬೇಕಾರೆ. ಮಧುಸೂದನ್ ಅವರೇ, ಕೋನ್ರೆಡ್ಡಿ ಅವರಿಗೆ ಅವರು ಜನತಾದಳಕ್ಕೆ ಅನವಶ್ಯಕವಾದಂಥ ರೀತಿಯಲ್ಲಿ ಟಿಕೆಟ್ ತೆಗೆದುಕೊಂಡ್ರು. ಅವ್ರಿಗೆ ಬಿಜಾಪುರದಾಗೆ ಕ್ಯಾಂಡಿಡೇಟ್ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಾಗೆ ಕ್ಯಾಂಡಿಡೇಟ್ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಬೆಂಗಳೂರು ನಾರ್ತ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಅದನ್ನ ಕೊನೆಗೆ ಅವ್ರು ಕಾಂಗ್ರೆಸ್ನವ್ರಿಗೆ ಕೊಟ್ಟು ಕೈ ತೊಳ್ಕೊಂಡ್ರು. 8 ಹೊಡೆದಾಡಿ ತಗೊಂಡವರು ಕೊನೆಗೆ 7ಕ್ಕೆ ಬಂದು ನಿಂತ್ಕೊಂಡ್ರು. 7ರಾಗೂ ಕೊನೆಗೆ 3ಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಈ 4 ಅದು ಏನಾರ ಆಗಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಆ ಸ್ಥಿತಿ ಅವ್ರದ್ದು ನಿರ್ಮಾಣ ಆಗಿದೆ. ಇವತ್ತು
ಒಂದು ಸಂಗತಿಯನ್ನು ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಲಿಕ್ಕೆ ಅನ್ಕೊಂಡಿದ್ದೀನಿ. ನಾನು ಈ ಜನತಾ ದಳದವರು ಮಾಡಿದಂತ ತಪ್ಪು ಏನು ಅಂತಂದ್ರೆ, ಅವರು ಹಾಸನದಲ್ಲಿರ್ಬೋದು ಮತ್ತು ಮಂಡ್ಯದಲ್ಲಿರ್ಬೋದು ತಮ್ಮ ಮನೆಯವರನ್ನ ಹಾಕದೆ ಅವರು ಸಾಮಾನ್ಯ ಕಾರ್ಯಕರ್ತರನ್ನ ಹಾಕಿತ್ತು ಅಂದ್ರೆ ಈ ಚುನಾವಣೆ ಅತ್ಯಂತ ಸುಲಭವಾಗಿ ಗೆಲ್ಲುವಂತ ಚುನಾವಣೆ. ಅನವಶ್ಯಕವಾಗಿ ಮನೆಯವ್ರನ್ನ ಅವ್ರು ಕ್ಯಾಂಡಿಡೇಟ್ ಮಾಡಿ ಅವರೇ ಇರವೇ ಬಿಟ್ಕೊಂಡಿರುವಂತ ಸ್ಥಿತಿಯನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿರೋದು ಇದು ಜನತಾ ದಳದ ಸ್ವಯಂಕೃತ ಅಪರಾಧ. ಅಭ್ಯರ್ಥಿ ಇಲ್ಲ ಹಾಸನದಾಗ ನಿಮಗೆ ಅಭ್ಯರ್ಥಿ ಇಲ್ಲ, ಎಲ್ಲ ಕಡೆ ಅಭ್ಯರ್ಥಿ ಇಲ್ಲ ಪರಿಸ್ಥಿತಿ. ರಾಷ್ಟ್ರೀಯ ಪಕ್ಷ ಬಿಜೆಪಿ ಬಂದಿದೆ, ನೀವೇ ನಮಗೆ ಕೇಳ್ತೀರಿ. ನಾವು ನಮ್ಮ ಪಾರ್ಟಿ ಸ್ಟ್ರಾಟಜಿ ನಿಮಗೆ ಗೊತ್ತಿರಬೇಕು. ರಾಜಕಾರಣ ಶುರು ಮಾಡಿದ್ದೆ ಬಿಜೆಪಿ. ಅವ್ರು ಅರಕಲಗೂಡು ಮೊದಲನೇ ಬಾರಿ ಗೆದ್ದಿದ್ದೆ ಮಂಜು ನಮ್ಮ ಹತ್ರ. ಅವನು ಯಾರ ಕಡೆಯಿಂದ? ಬಿಜೆಪಿ. ಅಲ್ಲ, ಮಂಜೂರ್ ಮನೆಗೆ ಹೋಗಿರ್ತೀರಿ. ಅಲ್ಲ, ನಮ್ ಕ್ಯಾಂಡಿಡೇಟ್ ಇದಾರೆ ಇರ್ಲಿ ಬಿಡ್ರಿ ರೀ, ತುಮಕೂರು ನಮ್ ಕ್ಯಾಂಡಿಡೇಟ್ ಇದಾರೆ ಇರ್ಲಿ ಬಿಡ್ರಿ. ನಿಮ್ ಕಥೆ ಹೇಳ್ರಿ ನಿಮ್ದು. ಬೆಂಗಳೂರು ನಾರ್ತ್ ಅಲ್ಲಿ ನಿಮಗೆ ಕ್ಯಾಂಡಿಡೇಟ್ ಇಲ್ಲ. ಸಭೆಯನ್ನ ಕರಿತಾ ಇದ್ದಾರೆ ಮಂಡ್ಯದವರು. ಮಂಡ್ಯದವರು ಬರೋದಕ್ಕೆ ರೆಡಿ ಇಲ್ಲ, ನಾವು ಬರ್ತೇವೋ ಬೇಡೋ, ಸಿಎಂ ಜೊತೆಗೆ ಹೋಗಕ್ಕೆ ಸಾಧ್ಯ ಆಗಲ್ಲ. ಇದೇ ಪರಿಸ್ಥಿತಿಯಲ್ಲಿ ಮಂಡ್ಯದ ಕತೆ ಹಂಗಿದೆ ಮುಂದುವರೆದಿದೆ. ಬಹುಶಃ ಅದು ಮೈಸೂರಿನಲ್ಲೂ ಕೂಡ ಅದರ ಎಫೆಕ್ಟ್ ಪ್ರತಿನಿತ್ಯವೂ ಕೂಡ ಹೊಡಿತಾನೆ ಇದೆ. ಪ್ರಸಾದ್ ನೋಡಿ, ಇನ್ನು 24 ಗಂಟೆ ವೇಳೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳಿದೆ ಅಷ್ಟೇ. ಮತದಾರರ ಗೊಂದಲ ಇಲ್ಲ. ಮತದಾರರು ಸ್ಪಷ್ಟವಾಗಿ ಮೈತ್ರಿ ಪಕ್ಷಕ್ಕೆ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆದರೆ ಕಾರ್ಯಕರ್ತರು ಸಭೆ ಸೇರಿದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗೊಂದಲಗಳ ಬಗ್ಗೆ ಸಭೆ ಸೇರಿ ಇನ್ನು 24 ಗಂಟೆ ಒಳಗೆ ನಾವು ತೀರ್ಮಾನ ಮಾಡಿ ಖಂಡಿತವಾಗಿ ಕೂಡ ಉನ್ನತ ಸ್ಥಾನದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್, ಆದರೆ ಶಿವಕುಮಾರ್ ಅವರೇ, ಬಹುಶಃ 24 ಗಂಟೆಯಲ್ಲಿ ಮುಗಿಸುವಷ್ಟು ಈಸಿ ಆಗಿರ್ತಿದ್ರೆ ಬಹುಶಃ 24 ಗಂಟೆ ಮೊದಲೇನೆ ಇದರ ಮುಗಿಸ್ಬಿಡ್ತಿದ್ರ ಅಂತ ಇವರು ಈ ಸಭೆ ನಡೆಸಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಮಾತಾಡ್ತೀನಿ. ಪ್ರಸನ್ನ ಕುಮಾರ್, ಬಹುಶಃ 24 ಗಂಟೆಯಲ್ಲಿ ಆಗುವಂತಷ್ಟು ಈಸಿ ಇದ್ದಿರ್ತಿದ್ರೆ 48 ಗಂಟೆ ಮೊದಲು ಮುಗಿಸ್ಬಿಡ್ಬೋದಾಗಿತ್ತು. ಯಾಕೆಂದ್ರೆ ಮೊನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿರೋದು ಮೇ 18ನೇ ತಾರೀಕು. ಅದಲ್ಲಿಂದ ಇವತ್ತಿಗೆ 12 ದಿವಸ 14 ದಿವಸ ಕಳೆದು ಹೋಯ್ತು, ಏನೂ ಆಗ್ಲಿಲ್ಲ, ಏನು ಡೆವಲಪ್ಮೆಂಟ್ ಆಗ್ಲಿಲ್ಲ. ಇದು ಒಂದು ದಿವಸ 2 ದಿವಸ ಸಮಸ್ಯೆ ಅಲ್ಲ. ಈ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಇರ್ತಕ್ಕಂಥ ಈಗಿನ ಪರಿಸ್ಥಿತಿ ಬರೀ ನಾನು ಅದಕ್ಕೆ ಹೇಳಿದ್ದು, ಬರೀ ರಾಜಕೀಯ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಅಲ್ಲ ಅದು. ಇಲ್ಲಿ ಇವರಿಬ್ಬರ ನಡುವೆ ತತ್ವ ಸಿದ್ಧಾಂತದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ರಾಜಕೀಯವಾಗೂ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ವೈಯಕ್ತಿಕ ದ್ವೇಷಗಳು ಬೆಳೆದಿರೋದ್ರಿಂದ ಇದೆಲ್ಲ ಹುಟ್ಟಿರ್ತಕ್ಕಂಥ ಸಮಸ್ಯೆ. ಇದು ಒಂದು ದಿವಸ 2 ದಿವಸದಲ್ಲಿ ಬೆಳೆದಿರ್ತಕ್ಕಂಥದ್ದಲ್ಲ, ಇದಕ್ಕೊಂದು 15-20 ವರ್ಷಗಳ ಇತಿಹಾಸನೇ ಇದೆ. ಅದ್ರ ಜೊತೆ ಒಂದು ನಿಮಿಷ, ಅದ್ರ ಜೊತೆಗೆ ಏನಾಗಿದೆ, ಕಳೆದ 1 ವರ್ಷದಿಂದ ಇಬ್ಬರೂ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ರು ಸಹ ಅದಿನ್ನೂ ಕೂಡು ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಇದೆ ನೀವು ಯೋಚನೆ ಮಾಡಬೇಕಾಗ್ತದೆ. ಬಹುಶಃ ಇದಕ್ಕೊಂದು ಇನ್ನೊಂದು ನನ್ನೊಂದು ಸಣ್ಣದಿದು, ಈಗ ಎಲ್ಲರೂ ಹೇಳ್ತಾರೆ ಬಹುಶಃ JDSನವರು ಮಂಡ್ಯ ಹಾಸನ ಇದರಲ್ಲಿ ಎಲ್ಲ ತಮ್ಮ ಕುಟುಂಬದ ಸದಸ್ಯರನ್ನೇ ನಿಲ್ಲಿಸಿದಿಂದ ಸಮಸ್ಯೆ, ಬೇರೆ ನಿಲ್ಲಿಸಿದ ಸಮಸ್ಯೆ ಇರ್ತಿರ್ಲಿಲ್ಲ ಅನ್ನೋ ಅದು ಒಂದು ಅಭಿಪ್ರಾಯ ಅದಿರ್ಬೋದು. ಅದೇ ರೀತಿ ಸಿದ್ದರಾಮಯ್ಯನವರು ಸಹ ಅರ್ಥ ಆಗಬೇಕಿತ್ತು. ಇದು ಆಲ್ರೆಡಿ ಅವ್ರಿಗೂ ಗೊತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಬೇರೆ ಮಟ್ಟದಲ್ಲಿ ಅಂತ, ಯಾಕೆಂದ್ರೆ ಅವರು ಅದರದ ಫಲ ಅನುಭವಿಸಿದ್ದಾರೆ ಚಾಮುಂಡೇಶ್ವರಿನಲ್ಲಿ. ಅದಕ್ಕೋಸ್ಕರ ಈ ಬಾರಿ ಮೈಸೂರು ಕ್ಷೇತ್ರವನ್ನು ಅವರು ತಮ್ಮ ಪಕ್ಷಕ್ಕೆ ತಗೊಂಡ್ರೂ ಸಹ ಅವರು ಸಹ ತಮ್ಮ ಸಮುದಾಯದ ಅಭ್ಯರ್ಥಿಯ ಬದಲು ಅವರು ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಹಾಕಿದರೆ ಬಹುಶಃ ಪರಿಸ್ಥಿತಿ ಇಷ್ಟೊಂದು ಕಷ್ಟ ಆಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಲಕ್ಷ್ಮೀನಾರಾಯಣ ಇಲ್ಲ, ನಾನು ಇಡೀ ಜಿಲ್ಲೆಗೆ ಆವರಿಸ್ತಕ್ಕಂಥ ಸಮಸ್ಯೆ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನೋಡ್ರೆ ಹಾಗೆ ಈ ಮಂಡ್ಯ ಸಂಪಾಟ ಯಾವುದೋ ಒಂದು ತಾಲೂಕು, ನಾಗಮಂಗಲ ತಾಲೂಕು ಸ್ವಲ್ಪ ವ್ಯತ್ಯಾಸಗಳಾಗಿರೋ ಅಂಥದ್ದು, ಇದನ್ನು ಕರೆದು ಕೂತು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು ಏನು ಹಿಂದೆ 2018ರಲ್ಲಿ ಚುನಾವಣೆ ನಿಂತಿದ್ರಲ್ಲ, ಸೊ ಅವ್ರ ಮನಸ್ಸನ್ನು ಒಲಿಸ್ತಕ್ಕಂಥ ಜವಾಬ್ದಾರಿನ ನಮ್ಮ ಹಿರಿಯ ನಾಯಕರು ಎರಡೂ ಪಾರ್ಟಿ ಹಿರಿಯ ನಾಯಕರು ತೆಗೆದುಕೊಂತಾರೆ. ಶಿವಕುಮಾರ್, ಬಹುಶಃ ನಾಳೆ ಒಂದೇ ಸಭೆಯಲ್ಲಿ ನಾಳೆ ಸಭೆ ನಡೆಸಿದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅನ್ನೋಂಥ ವಿಶ್ವಾಸ ಕಾಂಗ್ರೆಸ್ JDS ನಾಯಕರಿಗಿದ್ರೆ ಬಹುಶಃ ಇದನ್ನ ಇವರು ಮೊದಲೇ ಮಾಡಿ ಮುಗಿಸಬಹುದಾಗಿತ್ತಲ್ಲ ಅಂತ. ಯಾಕೆ ಇಲ್ಲಿವರೆಗೆ ಹಂಗಾರೆ ಬೆಳೆಯೋದಕ್ಕೆ ಬಿಡಿರುವಂತ ಅವಶ್ಯಕತೆ, ಅಥವಾ ನಾಳೆ ಕೂತ ತಕ್ಷಣ ಇವೆಲ್ಲವೂ ಕೂಡ ಸಮಸ್ಯೆ ಬಗೆಹರಿದು ಬಿಡುತ್ತೆ ಅಂತ ಹೇಳುವಂಥದ್ದು ಅನ್ಸುತ್ತಾ? ಇಲ್ಲ ನೋಡಿ, ಯಾವಾಗಲೂ ಪೊಲಿಟಿಕಲ್ ಪೋಲರೈಸೇಷನ್ ಆಗಬೇಕಂತಂದ್ರೆ ಯಾವುದೋ ಒಂದು ಐಡಿಯಾಲಜಿ ಮೇಲೆ ಒಂದು ಕಾಸ್ ಮೇಲೆ ಆಗುತ್ತೆ.
ಆದ್ರೆ ಇದು ಕ್ಯಾಸ್ಟ್ ಪೋಲರೈಸೇಷನ್ ಆಗ್ಬೇಕಿದು. ಕ್ಯಾಸ್ಟ್ ಪೋಲರೈಸೇಷನ್ ಆಗ್ಬೇಕಂದ್ರೆ ಮೊದಲನೇದಾಗಿ ಅವರಲ್ಲಿರೋ ಈಗೋ ಏನಿದೆ, ಎರಡೂ ಸಮುದಾಯದಲ್ಲಿರುವಂತ ಈಗೋನ ಜನ ಸೈಡ್ ಇಡಬೇಕು. ಯಾವಾಗ ಇವರು ಈಗೋನ ಅವ್ರ ಸ್ವಪ್ರತಿಷ್ಠೆಗಳನ್ನ ಹೊರಗಡೆ ಇಡ್ತಾರೆ, ಆವಾಗ ಬೇರೆ ಸಮುದಾಯಗಳು ಇವ್ರ ಜೊತೆ ಸೇರ್ಕೊಂತಾರೆ. ಇವ್ರಿಬ್ಬರೇ ಜಗಳ ಮಾಡ್ತಾ ಇದ್ರೆ ಬೇರೆ ಸಮುದಾಯದವರು ಇನ್ನೊಂದ್ ಕಡೆಗೆ ನೋಡ್ತಾರೆ. ಖಂಡಿತ ಶಿವಕುಮಾರ್, ಕಾರಣಕ್ಕಾಗಿ ನಾನು ಹೇಳ್ತೆ ಕ್ಷಮಿಸಿ. ಧನ್ಯವಾದ ತಮಗೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ವಿಶೇಷ ದಿನ ಸುದ್ದಿಗಾಗಿ ನೋಡ್ತಾರೆ TV9.